ಶ್ರೀಗುರುಭ್ಯೋ ನಮಃ. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾಜ್ಯಃ ಯೋಗೇಶ್ವರೈರಪಿ ದುರತ್ಯಯ ಯೋಗಮಾರ್ಗಃ ಕ್ಷೇಮಂ ವಿಧಾಸ್ಯತಿ ತನೋ ಭಗವಾಂಸ್ತಧೀಶಃ ತತ್ರಾಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥಃ. ಶ್ರೀಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಖಶ್ಚಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ. ದೇಹೇಂದ್ರಿಯ ಪ್ರಾಣಮನೋಭಿಮಾನೋ ಜೀವೋಂತರಾತ್ಮ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುಚ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನ್ಯಸ್ತದಂಡಾಯ ಧೃತದಂಡಾಯ ಮನ್ಯವೇ. ಶ್ರೀ ಗುರುಭ್ಯೋ ನಮಃ. ಭಾದ್ರಪದ ಶುಕ್ಲ ಪಕ್ಷದ ಅಷ್ಟಮಿಯ ಈ ದಿವಸ ಏಕಾದಶ ಸ್ಕಂದದ ಭಾಗವತದ 3ನೇ ಅಧ್ಯಾಯ, ಅದರ 39 ಶ್ಲೋಕದವರೆಗೆ ಈ ಹಿಂದೆ ಕಥೆಯನ್ನು ಕೇಳಿ ಮುಗಿಸಿದ್ದೇವೆ. 40ನೇ ಶ್ಲೋಕವನ್ನು ಇವತ್ತು ನೋಡಬೇಕಾಗಿದೆ. ಅಂಡೇಶು ಪೇಶಿಷು ತರುಶ್ರವನಿಸ್ಥಿತೇಷು ಪ್ರಾಣೇನ ಜೀವ ಉಪಧಾವತಿ ತತ್ರ ತತ್ರ ಛನ್ನೇ ಮದೀಂದ್ರೇ ಗಣೇಹಮಿಚ ಪ್ರಸುಪ್ತೆ ಕೂಟಸ್ಥ ಆಸಯಮೃತೆ ತದನುಸ್ಮೃತನ. ಈ ಜೀವ ಅನೇಕ ಶರೀರಗಳನ್ನು ಪ್ರವೇಶಿಸ್ತಾ ಇರ್ತಾನೆ ಮೇಲಿನ ಮೇಲೆ. ಅಂಡಜ, ಜರಾಯುಜ, ಉದ್ಭಿಜ್ಜ, ಸ್ವೇದಜ ಅಂತ ಹೀಗೆ 4 ಥರದ ಶರೀರಗಳಿವೆ. ಆ ಶರೀರಗಳಲ್ಲಿ ಯಾವುದಾದ್ರೂ ಒಂದು ಶರೀರವನ್ನ ಈ ಜೀವ ಪ್ರವೇಶಿಸ್ತಾ ಇರ್ತಾನೆ. ಅಲ್ಲಿಂದ ಮರಣಿಸ್ತಾನೆ, ಮತ್ತೆ ಅಂಥದೇ ಶರೀರಕ್ಕೆ ಬರ್ತಾನೆ. ಅಂಡಜ ಅಂದ್ರೆ ಮೊಟ್ಟೆಯಿಂದ ಹುಟ್ಟುವಂಥವು, ಕೆಲವು ಪಕ್ಷಿಗಳು, ಹಾವುಗಳು ಮೊದಲಾದದ್ದು. ಜರಾಯು ಅಂತಂದ್ರೆ ಗರ್ಭಕೋಶ, ಗರ್ಭಕೋಶದಿಂದ ಹುಟ್ಟಿ ಬರುವಂತಹ ಪ್ರಾಣಿಗಳು, ಮನುಷ್ಯ ಮೊದಲಾದದ್ದು. ಉದ್ಭಿಜ್ಜ ಅಂತಂದ್ರೆ ನೆಲವನ್ನ ಸೀಳಿಕೊಂಡು ಮೊಳಕೆ ರೂಪದಲ್ಲಿ ಮೇಲೆ ಬರುವಂಥವು, ಅವಕ್ಕೆ ಉದ್ಭಿಜ್ಜ ಅಂತಾರೆ. ಸ್ವೇದಜ ಅಂತಂದ್ರೆ ಬೆವರಿನಿಂದ ಹುಟ್ಟುವಂತಹ ಪ್ರಾಣಿಗಳು ಅಂತ ಹೀಗೆ ಅದನ್ನ ವ್ಯಾಖ್ಯಾನಿಸ್ತಾರೆ. ಇವೆಲ್ಲ ಶರೀರಗಳನ್ನು ಜೀವ ಪ್ರವೇಶಿಸ್ತಾನೆ. ಆವಾಗ ಮೊದಲು ಮುಖ್ಯ ಪ್ರಾಣನಲ್ಲಿ ಅವನು ಪ್ರವೇಶಿಸ್ತಾನೆ. ಹಿಂದಿನ ಶರೀರದಿಂದ ಹೊರಗೆ ಬರ್ತಾನೆ. ಹಿಂದಿನ ಶರೀರದಿಂದ ಹೊರಗೆ ಬಂದು ಮುಖ್ಯ ಪ್ರಾಣನಲ್ಲಿ ಮೊದಲು ಪ್ರವೇಶಿಸ್ತಾನೆ. ಆ ಮುಖ್ಯ ಪ್ರಾಣ ಪರಮಾತ್ಮನಲ್ಲಿ ಪ್ರವೇಶ ಮಾಡ್ತಾನೆ. ಹೀಗೆ ಜೀವ ಆ ಪರಮಾತ್ಮನ ಜೊತೆಗೆ ಮತ್ತು ಮುಖ್ಯ ಪ್ರಾಣನ ಜೊತೆಗೆ ಯಾವತ್ತೂ ಇಂಥ ಶರೀರಗಳನ್ನ ಪ್ರವೇಶ ಮಾಡ್ತಾ ಇರ್ತಾನೆ, ಅಲ್ಲಿಂದ ಹೊರಗೆ ಬರ್ತಿರ್ತಾನೆ. ಅವನಿಗೆ ಈ ಜ್ಞಾನೇಂದ್ರಿಯ, ಮನಸ್ಸು ಇವೆಲ್ಲ ನಿಷ್ಕ್ರಿಯ ಆಗಿರ್ತದೆ ಆ ಒಂದು ಹಂತದಲ್ಲಿ. ಜೀವ ಸುಷುಪ್ತಿ ಅವಸ್ಥೆಗೆ ಹೋಗುವಾಗಲೂ ಕೂಡ ಮುಖ್ಯ ಪ್ರಾಣನನ್ನೇ ಅವಲಂಬಿಸಿಕೊಂಡಿರ್ತಾನೆ. ಮೊದಲು ಅವನ ಹೃದಯದಲ್ಲಿರುವಂತಹ ಪರಮಾತ್ಮನಲ್ಲಿ ಇರ್ತಾನೆ. ಆ ಜೀವನಿಗೆ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ಯಾವುದೇ ಅವಸ್ಥೆ, ಸುಷುಪ್ತಿ ಇತ್ಯಾದಿ ಯಾವುದೇ ಅವಸ್ಥೆಯೂ ಇಲ್ಲ. ಅವನ ಪ್ರೇರಣೆಯಲ್ಲಿದ್ದಾನೆ. ಎಚ್ಚರಿಕೆ ಮೊದಲಾದ ಯಾವ ಅವಸ್ಥೆಯೂ ಇರೋದಿಲ್ಲ. ಮತ್ತೆ ಎಚ್ಚರಿಕೆ ಮಲಗುವುದೂ ಇಲ್ಲ, ಮಲಗಿದವನು ಹೇಳುವುದೂ ಇಲ್ಲ. ಮಲಗಬೇಕಾದ್ರೆ, ಏಳಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಆ ಪರಮಾತ್ಮನ ಒಂದು ಪ್ರೇರಣೆಯೇ ಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಒಂದು ಕಡೆ ಇಲ್ಲೇ ಭಾಗವತ ತಾತ್ಪರ್ಯದಲ್ಲಿ ಒಂದು ಶ್ಲೋಕ ಇದೆ, ಇಲ್ಲೇ ಮುಂದೆ ಎಲ್ಲಾದ್ರೂ ಬಂದರೂ ಬರ್ಬೋದು. ಈ ಎಚ್ಚರ, ಕನಸು ಮತ್ತೆ ನಿದ್ರೆ, ಈ 3 ಅವಸ್ಥೆಗಳ ನೆನಪಿಗೆ ಬಂದಾಗ ಪರಮಾತ್ಮನ 3 ರೂಪಗಳ ಬಗ್ಗೆ ನನಗೊಂದಿಷ್ಟು ಸ್ಮರಣೆಗೆ ಬರ್ತದೆ. ಅದೇನಂತಂದ್ರೆ, ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಹೆ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹ ಸೃಷ್ಟ್ಯಾದೇಶ ನಿಯಾಮಕಂ ಅಂತ. ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ 3 ರೂಪಗಳಿವೆಯಲ್ಲ ಪರಮಾತ್ಮನಿಗೆ. ಈ 3 ರೂಪಗಳು, ಅದರಲ್ಲಿ ಒಂದೊಂದು ರೂಪವೂ ಕೂಡ ಎರಡೆರಡು ಕೆಲಸವನ್ನು ಮಾಡ್ತದೆ. ಅದೇನಂತಂದ್ರೆ, ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹ. ಮೊದಲು ಎಚ್ಚರಿಕೆ ಆದ್ಮೇಲೆ ಎಚ್ಚರಿಕೆಯ ಮುಂದಿನ ಅವಸ್ಥೆ ಕನಸು, ಆಮೇಲೆ ನಿದ್ರೆ. ಈ 3 ಅವಸ್ಥೆಗಳಿವೆ. ಈ 3 ಅವಸ್ಥೆಗಳಿಗೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನೋ ರೂಪಗಳು ಕ್ರಮವಾಗಿ ನಿಯಾಮಕ ಆಗಿವೆ. ಸೃಷ್ಟ್ಯಾದೇಶ ನಿಯಾಮಕಂ. ಸೃಷ್ಟ್ಯಾದೇಶ ಸೃಷ್ಟಿ ಮತ್ತೆ ಅದರ ಪಾಲನೆ, ಅದರ ನಾಶ, ಈ 3ಕ್ಕೂ ಕೂಡ ಅವು ನಿಯಾಮಕವಾಗಿವೆ. ಆತ್ಮ ಅನ್ನೋ ರೂಪ ಎಚ್ಚರಿಕೆ ನಿಯಾಮಕ, ಹಾಗೇನೆ ಸೃಷ್ಟಿಗೆ ಕಾರಣ ಅದು. ಮುಂದೆ ಅಂತರಾತ್ಮ ಅನ್ನೋ ರೂಪ ಇದೆಯಲ್ಲ,
ಅದು ಕನಸಿಗೆ ನಿಯಾಮಕ, ಹಾಗೆ ಪಾಲನೆಗೂ ಕೂಡ ನಿಯಾಮಕ. ಆಮೇಲೆ ಆತ್ಮಾಂತರಾತ್ಮ ಪರಮಾತ್ಮ ಅಂತ ಕೊನೆಯ ರೂಪ ಏನಿದೆ ಅದು ಗಾಢ ನಿದ್ರೆಗೆ ನಿಯಾಮಕ, ಹಾಗೆ ಪ್ರಳಯಕ್ಕೂ ಕೂಡ ನಿಯಾಮಕ. ಪ್ರಳಯ ಅಂತಂದ್ರೂ ಕೂಡ ಜೀವ ಒಂದು ರೀತಿಯಿಂದ ತನ್ನ ಎಲ್ಲಾ ಕೆಲಸಗಳನ್ನ ಸ್ತಬ್ಧ ಮಾಡಿ ಮಲಗಿ ಬಿಡುವುದೇ ಪ್ರಳಯ. ಹೀಗೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನೋ ಮೂರು ರೂಪಗಳು ಎಚ್ಚರಕ್ಕೆ, ಕನಸಿಗೆ ಮತ್ತೆ ನಿದ್ರೆಗೆ, ಹಾಗೆ ಈ ಸೃಷ್ಟಿಗೆ, ಪಾಲನೆಗೆ ಮತ್ತು ಪ್ರಳಯಕ್ಕೆ ಮೂರಕ್ಕೂ ಕೂಡ ನಿಯಾಮಕ ಆಗಿವೆ. ಈ ಮೂರು ಅವಸ್ಥೆಗಳಿಗೆ ಮೂರು ರೂಪಗಳು ನಿಯಾಮಕ ಆಗಿವೆ. ಒಂದೊಂದು ರೂಪ ಎರಡೆರಡು ಅವಸ್ಥೆಗಳಿಗೆ ನಿಯಾಮಕ ಆಗಿದೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ. ಇವನ್ನೆಲ್ಲ ಆಯಾ ರೂಪಗಳನ್ನು ನಾವು ಅನುಸಂಧಾನ ಮಾಡುವಾಗ, ರೂಪಗಳನ್ನು ಚಿಂತನೆ ಮಾಡುವಾಗ ಹೇಳ್ಕೊಳ್ಬಹುದಾದ್ದು. ಇದಕ್ಕೆ ಈ ಹಿಂದಿನ ಶ್ಲೋಕದಲ್ಲಿ ಹರಿವಂಶದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಈ ಮುಖ್ಯ ಪ್ರಾಣ ಏನ್ ಮಾಡ್ತಾನೆ, ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ ಅವನು ನಿಯಾಮಕನಾಗಿದ್ದಾನೆ. ಯಥಾ ಇಂದ್ರಿಯಗತಃ ಪ್ರಾಣ ತೇಷಾಂ ಶಕ್ತಿಯ ವಿಕಲ್ಪತೆ ದೃಷ್ಟಿದಃ ಶ್ರುತಿದಶ್ಚೇತಿ ಮತಿದೋ ಜ್ಞಾನದಸ್ತಥಾ. ಆ ಮುಖ್ಯ ಪ್ರಾಣ ಏನಾಗಿದ್ದಾನೆ ಅಂತಂದ್ರೆ ಇಂದ್ರಿಯಗಳಲ್ಲಿದ್ದಾನೆ. ಆಯಾ ಇಂದ್ರಿಯಗಳ ಒಳಗಿದ್ದು, ಉದಾಹರಣೆಗೆ ಚಕ್ಷುರಿಂದ್ರಿಯದಲ್ಲಿದ್ದು ನೋಡುವಂತಹ ಶಕ್ತಿಯನ್ನ ನಮಗೆ ಕೊಡ್ತಾನೆ, ಶ್ರವಣೇಂದ್ರಿಯದಲ್ಲಿದ್ದು ಕೇಳುವಂತಹ ಶಕ್ತಿಯನ್ನು ಕೊಡ್ತಾನೆ, ಹಾಗೆ ಸ್ಪರ್ಶೇಂದ್ರಿಯದಲ್ಲಿದ್ದು ಸ್ಪರ್ಶ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೂಡ ಕೊಡ್ತಾನೆ. ಈ ಎಲ್ಲಾ ಶಕ್ತಿಗಳನ್ನು ಅವನೇ ಕೊಡ್ತಿರ್ತಾನೆ. ಮತ್ತೆ ಮನಸ್ಸಿನಲ್ಲಿ ಮನನ ಶಕ್ತಿಯನ್ನು ಕೊಡ್ತಾನೆ, ಪ್ರತಿಭಾ ಶಕ್ತಿಯನ್ನ. ಏನಾದ್ರೂ ನಮಗೆ ಶಾಸ್ತ್ರವನ್ನು ಕೇಳಿದಾಗ ಅಥವಾ ಓದಿದಾಗ ಏನಾದ್ರೂ ಪ್ರತಿಭಾನ ಆಗಬೇಕು ಅಂತಿದ್ರೆ, ಹೊಳೆಯಬೇಕು ಅಂತಿದ್ರೆ ಅದನ್ನೆಲ್ಲ ಕೊಡೋದು ಅವನೇ. ದೃಷ್ಟಿದ ಶ್ರುತಿದಶ್ಚೇತಿ ಮತಿದೋ ಜ್ಞಾನದಸ್ತಥ, ಇದೆಲ್ಲವನ್ನು ಕೊಡಬೇಕಾದವನು ಅವನೇ. ಇತ್ಯಾದಿ ಭೇದತೋ ವಾಚ್ಯ ಏಕ ಏವ ಮಹಾಬಲ. ಮಹಾಬಲನಾದಂತಹ ಮುಖ್ಯ ಪ್ರಾಣನೇ ಈ ಎಲ್ಲ ಭಿನ್ನ ಭಿನ್ನ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ದೃಷ್ಟ್ಯಾದಿ ಶಕ್ತಿ ತಸ್ಯೈವ ತಥೋ ನಾನ್ಯಸ್ಯ ಕಸ್ಯಚಿತ್. ನೋಡುವ ಶಕ್ತಿ ಇದೆಲ್ಲವೂ ಕೂಡ ಅವನದೇ ಆಗಿದೆ. ಸೂರ್ಯಾದಿ ಬೇರೆ ಬೇರೆ ದೇವತೆಗಳಿದ್ದಾರಲ್ಲ, ಕಣ್ಣಿಗೊಬ್ಬ, ಕಿವಿಗೊಬ್ಬ, ಹೀಗೆಲ್ಲ ದೇವತೆಗಳಿದ್ದಾರಲ್ಲ, ಆ ದೇವತೆಗಳು ಆಯಾ ಒಂದೊಂದು ಖಾತೆಗೆ ನಿಯಾಮಕರಾಗಿರ್ತಾರೆ. ಆದ್ರೂ ಅವರಿಗೆ ಅದರಲ್ಲಿ ಪೂರ್ಣವಾದ ಶಕ್ತಿ ಇಲ್ಲ. ಪರಮಾತ್ಮನಿಗೆ, ಈ ಮುಖ್ಯ ಪ್ರಾಣನಿಗೆ ಅದರದ್ದು ಪೂರ್ಣವಾದಂತಹ ಶಕ್ತಿ. ಅವ್ರ ಒಳಗೆ ನಿಂತು ಈ ಎಲ್ಲಾ ಕೆಲಸಗಳನ್ನ ಆ ಮುಖ್ಯ ಪ್ರಾಣನೇ ಮಾಡಿಸ್ತಾ ಇರ್ತಾನೆ. ಇಷ್ಟಾದ್ರೂ ಕೂಡ ಏಕಮೇವ ಮಹಾಶಕ್ತಿ ಪ್ರಾಣಸ್ಯಾಪಿ ಬಲಪ್ರದಂ. ಇಂಥ ಮುಖ್ಯ ಪ್ರಾಣ, ಇವರೆಲ್ಲರನ್ನೂ ನೇಮಿಸುವ ಮುಖ್ಯ ಪ್ರಾಣನು ಪರಮಾತ್ಮನಿಗೆ ಸಮಾನ ಅಲ್ಲ. ಪರಮಾತ್ಮ ಒಬ್ಬನೇ ಮುಖ್ಯ ಪ್ರಾಣನಿಗೂ ಉಳಿದವರೆಲ್ಲರಿಗೂ ಕೂಡ ಬಲ ಕೊಡುವಂತಹ ಮಹಾಶಕ್ತಿಶಾಲಿ ಅಂತ ಹರಿವಂಶದಲ್ಲಿ ಉಲ್ಲೇಖ ಇದೆ. ಈಗಿಲ್ಲಿ ಈ ಮೊಟ್ಟೆಯಿಂದ ಹುಟ್ಟುವುದು ಮತ್ತೆ ಗರ್ಭಕೋಶದಿಂದ ಹುಟ್ಟುವುದು ಅಂತ ಹೀಗೆಲ್ಲ ಅನೇಕ ತರದ ಶರೀರಗಳ ಬಗ್ಗೆ ಹೇಳಿದ್ರಲ್ಲ, ಅದರ ಬಗ್ಗೆ ಒಂದು ಕೋಶವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅಂಡೇಶು ಪೇಶಿಷು ಅಂತ ಬಂತಲ್ಲ, ಪೇಶಿ ಅಂತ ಶಬ್ದ ಬಂತು. ಪೇಶ ಅಂದ್ರೆ ಏನು? ಜರಾಯು ಅಂದ್ರೆ ಗರ್ಭಚೀಲ, ಮತ್ತೆ ಬಂಗಾರ, ಹೀಗೆಲ್ಲ ಅರ್ಥಗಳಿದೆ ಅದಕ್ಕೆ. ಮತ್ತೆ ಅತ್ಯಂತ ಮೃದುವಾದಂತಹ ಒಂದು ಮುದ್ದೆಯೂ ಕೂಡ ಮೃದು ಪಿಂಡಶ್ಚ ಪೇಶಂ ಸ್ಯಾತ್. ಯಾವುದೋ ಒಂದು ಆಹಾರ ಪದಾರ್ಥದ ಮುದ್ದೆ ಇತ್ಯಾದಿಗಳಿಗೂ ಕೂಡ ಪೇಶ ಅಂತ ಕರೀತಾರೆ. ಮತ್ತೆ ಯಾವುದೇ ಮಂಗಳಕರ ಸುವರ್ಣಂ ಮೃದು ಪಿಂಡಶ್ಚ ಪೇಶಂ ಸ್ಯಾತ್ ಕ್ವಚಿತ್ ಭದ್ರಮಪೀಷ್ಯತೆ, ಅತ್ಯಂತ ಮಂಗಳಕರವಾದದ್ದು ಕೂಡ ಪೇಶ ಅಂತ ಕರೀತಾರೆ. ಇಷ್ಟೆಲ್ಲ ಅರ್ಥಗಳನ್ನ ಆ ಪೇಶ ಅನ್ನೋದು ಒಳಗೊಂಡಿದೆ. ಭಾಗವತದ ಕಥೆಗೆ ನಮ್ಗೆ ಇದೇನು ಬೇಕಾಗಿಲ್ಲ. ಆದ್ರೂ ಭಾಗವತ ತಾತ್ಪರ್ಯವನ್ನು ಓದಿದಾಗ ಅನೇಕ ತರದ ಶಬ್ದಗಳು, ಇವತ್ತಿನ ಕೋಶದಲ್ಲಿ ನಮ್ಗೆ ಎಲ್ಲೂ ಸಿದ್ಧೇ ಇರುವ ಶಬ್ದಗಳನ್ನೆಲ್ಲ ಆಚಾರ್ಯರು ಅರ್ಥ ವಿವರದ ಜೊತೆಗೆ ನಮಗೆ ತೋರಿಸ್ತಾರೆ. ಶಬ್ದಗಳು ಕಾಣಿಸ್ತವೆ, ಅದರ ಅರ್ಥ ಕಾಣಿಸ್ತಿರೋದಿಲ್ಲ ಅಂತ ಕೆಲವು ಶಬ್ದಗಳನ್ನು ಹೇಳ್ತಾರೆ. ಅವನಿಸ್ಥಿತೇಶು ಅಂತ ಶ್ಲೋಕದಲ್ಲಿದೆ. ಈ ಬೆವರಿನಿಂದ ಹುಟ್ಟುವಂತಹ ಕ್ರಿಮಿ ಕೀಟ ಮೊದಲಾದವುಗಳ ಶರೀರದಲ್ಲಿ ಅಂತ ಅರ್ಥ. ಭೂಸ್ವೇದೇನ ಹಿ ಪ್ರಾಯೋ ಜಾಯಂತೆ. ಕ್ರಿಮಿ ಕೀಟಗಳೆಲ್ಲ ಬೆವರಿನಿಂದ ಹುಟ್ಟುತ್ತವೆ. ಮಣ್ಣಿನ ತೇವಾಂಶದಿಂದ ಹುಟ್ಟುವಾಗ ಎಷ್ಟೋ ಪ್ರಾಣಿಗಳು ಕೂಡ ಇವೆ. ಭೂಸ್ವೇದೇನ ಹಿ ಪ್ರಾಯೋ ಜಾಯಂತೆ ತದಾ ಕೂಟಸ್ಥೆ ಪರಮಾತ್ಮನ್ಯಾಸ ಜೀವ. ಹೀಗೆ ಕೂಟಸ್ಥ ಆಸ, ಕೂಟಸ್ಥೇ ಆಸ ಅಂತ ಅದಕ್ಕೆ ಪರಿಚ್ಛೇದ. ಕೂಟಸ್ಥನಾದಂತಹ ನಿರ್ವಿಕಾರನಾದಂತಹ ಪರಮಾತ್ಮನೊಳಗೆ ಈ ಮುಖ್ಯ ಪ್ರಾಣ ಇದ್ದಾನೆ. ಅವನು ಜೀವನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಜೀವ ಈ ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಇವರಿಬ್ಬರ
ಅಧೀನನಾಗಿಯೇ ಈ ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ ಅಂತ ಈಗ ಅದರ ಅರ್ಥ ತಿಳ್ಕೊಳ್ಬೇಕು. ಈ ಎಲ್ಲಾ ಕಡೆ ಅದನ್ನ ವ್ಯಾಖ್ಯಾನ ಮಾಡುವಾಗೆಲ್ಲ ಹರಿಪ್ರೇರಣೆ ಇಲ್ಲದೆ ಜೀವನಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಹರಿ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ, ವಾಯು ಅಂತ ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ, ಯಮ ಅಂತ ಅರ್ಥ ಇದೆ. ಹೀಗೆ ಅನೇಕ ಅರ್ಥಗಳು. ಕಪಿ ಅನ್ನೋ ಶಬ್ದವೂ ಅರ್ಥ ಇದೆ. ಹರಿ ಅನ್ನೋ ಶಬ್ದಕ್ಕೆ ಕಪಿ ಅಂತ ಅರ್ಥ ಇದೆ, ವಾಯು ಮುಖ್ಯ ಪ್ರಾಣ ಅಂತ ಪ್ರತ್ಯೇಕವಾದ ಅರ್ಥನೂ ಇದೆ. ಇಷ್ಟು ಹೊತ್ತು ನಾನು ಮಲಗಿದ್ದೆ ಅಂತ ಅವನು ನೆನಪು ಮಾಡ್ಕೋತಾನಲ್ಲ, ಇದೆಲ್ಲ ಏನು ಬರಬೇಕಾಗಿದ್ರು ಆ ಪರಮಾತ್ಮನಿಂದ ಮುಖ್ಯ ಪ್ರಾಣದಿಂದಲೇ ಇವನಿಗೆ ಬರಬೇಕು. ಹರಿವಂಶದಲ್ಲಿಯೂ ಕೂಡ ಇದ್ರ ಬಗ್ಗೆ ಉಲ್ಲೇಖಗಳಿವೆ ಅಂತ ಅದನ್ನ ತೋರಿಸ್ತಾರೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಏನಾಗ್ತದೆ? ಜೀವ ಪ್ರಾಣಮೇವತು ಜೀವ ಪ್ರಾಣ ಪರಮಾತ್ಮಾನಂ ಏವಂ ಸುಪ್ತಾವಪಿ ಸ್ಫುಟಂ ತದನ್ಯಾಹ ದೇವತಾ ಸರ್ವಾಹ ಪ್ರಾಣಸೇವ ವಶೇ ಸ್ಥಿತಾಃ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಮುಖ್ಯ ಪ್ರಾಣನ ಬೆಂಬಲದಿಂದಲೇ ಹೋಗ್ತಾನೆ. ಮುಖ್ಯ ಪ್ರಾಣ ಪರಮಾತ್ಮನನ್ನು ಪ್ರವೇಶಿಸ್ತಾನೆ. ಇದು ಬರೇ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಮಾತ್ರ ಅಲ್ಲ, ಕನಸಿನಲ್ಲಿ ಕೂಡ ಹೀಗೆ ಆಗೋದು. ಎಚ್ಚರದಿಂದ ಕನಸಿಗೆ, ಕನಸಿನಿಂದ ನಿದ್ರೆಗೆ, ಈ ಎಲ್ಲ ಅನೇಕ ಅವಸ್ಥೆಗಳನ್ನ ಜೀವ ಹಾದು ಹೋಗೋದೇನಿದೆ ಎಲ್ಲ ಹರಿಪ್ರೇರಣೆಯಾನೇ, ಮುಖ್ಯ ಪ್ರಾಣನ ಮತ್ತು ಪರಮಾತ್ಮನ ಪ್ರೇರಣೆಯಿಂದಲೇ ಈ ಕಾರ್ಯಗಳಾಗೋದು. ಇದನ್ನೆಲ್ಲ ಶಾಸ್ತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಬೇರೆ ತಾತ್ವಿಕ ದೇವತೆಗಳಿದ್ದಾರಲ್ಲ, ಅವರೆಲ್ಲರೂ ಈ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂತಲ್ಲ, ಅವ್ರು ಮಾಡುವುದು ಕೂಡ ಈ ಪರಮಾತ್ಮನ ಪ್ರೇರಣೆಯಿಂದಲೇ ಮಾಡ್ತಾರೆ, ಮುಖ್ಯ ಪ್ರಾಣನ ಪ್ರೇರಣೆಯಿಂದಲೇ ಮಾಡ್ತಾರೆ. ಕೆಲವು ಬಾರಿ ಅವರಿಗೂ ಕೂಡ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವಂತ ಶಕ್ತಿ ಕುಂದಿ ಹೋಗೋದಿದೆ. ಅದೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ಮುಖ್ಯ ಪ್ರಾಣದಿಂದಲೇ ಆ ಶಕ್ತಿ ಬರಬೇಕು, ಶಕ್ತಿ ಹೋಗೋದಿದ್ರು ಮುಖ್ಯ ಪ್ರಾಣದಿಂದಲೇ ಹೋಗಬೇಕು. ಹೀಗದರ ಅಭಿಪ್ರಾಯ ಇದೆ. ಈಗ ಆ ದೇವತೆಗಳಿದ್ದಾರಲ್ಲ, ಅವರು ಮನುಷ್ಯ ಜೀವರಂತೆ ನಿದ್ದೆ ಮಾಡೋದಿಲ್ಲ. ಅವರಿಗೆ ನಿದ್ರೆ ಅಂತ ಅನ್ನೋದಿಲ್ಲ. ಈ ಮೂಲ ರೂಪದಲ್ಲಿ ಅವ್ರಿಗೇನು ಮೂಲ ರೂಪ ಇದೆ, ಸ್ವರ್ಗದಲ್ಲಿರುವಂತಹ ದಿವ್ಯ ದೇಹ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಸ್ವರ್ಗಸ್ಥಾನ ಮತ್ತು ಸ್ವಾಪಃ ಪ್ರಾಯೋ ದೇಹೇಪಿ ನಾದ್ಯತ. ನಾನು ಮೊನ್ನೆ ಒಂದು ದಿವಸ ಹೇಳಿದೆ, ದೇವತೆಗಳಿಗೆ ನಮ್ಮಂತೆ ಅವತಾರ ಮಾಡಿ ಬಂದಾಗ ಇಂಥದೇ ಭೌತಿಕವಾದ ದೇಹ. ಅವ್ರದ್ದು ಮೂಲ ರೂಪದಲ್ಲಿದ್ದಾಗಲೂ ಅವರಿಗೆ ಭೌತಿಕವಾದ ದೇಹವೇ. ಚತುರ್ಮುಖಾದಿ ಪದವನ್ನು ಅವರು ಆಳುವಾಗ, ಇಂದ್ರ ಪದವಿಯನ್ನು ಆಳುವಾಗ, ಸೂರ್ಯ ಚಂದ್ರಾದಿ ಪದವಿಗಳನ್ನು ಆಳುವಾಗ ಅವರಿಗೆ ಭೌತಿಕವಾದ ದೇಹವೇ ಇದೆ. ಆದರೆ ಅವರ ದೇಹದಲ್ಲಿ ಈ ಪೃಥ್ವಿ ಮಹಾಭೂತದ ಅಂಶ ಕಡಿಮೆ. ಅವ್ರದ್ದು ತೇಜೋಮಯವಾದಂಥ ದೇಹ ಆಗಿರ್ತದೆ. ಒಳಗಿನ ಸ್ವರೂಪ ದೇಹ ಅಂತೂ ದೇವತೆಗಳದು ನಮ್ಮದು ಎಲ್ಲರದು ಜ್ಞಾನಾನಂದಮಯವೇ. ಅದರ ಬಗ್ಗೆ ನಾವೀಗ ಮಾತಾಡ್ತಿಲ್ಲ. ಅವರಿಗಾದ್ರೂ ಈಗೊಂದು ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಈಗೇನು ದೇಹ ಬಂದಿದೆ, ಆ ದೇಹವು ಕೂಡ ಪಂಚಮಹಾಭೂತಗಳಿಂದಲೇ ಹುಟ್ಟಿದ್ದು. ಆದ್ರೂ ತೇಜೋ ಮಹಾಭೂತ ಅಲ್ಲಿ ಹೆಚ್ಚು, ಭೌತಿಕ ಅಂಶ ಅಲ್ಲಿ ಕಡಿಮೆ. ಆದ್ರಿಂದ ಅವರಿಗೆ ಮತ್ತು ಸ್ವಾಪಃ ನಿದ್ರೆ ಇಲ್ಲಂತಲ್ಲಿ. ಅದಕ್ಕಾಗಿ ಅವರನ್ನ ಅಮರ ನಿರ್ಜರ ದೇವಾಹ ಅಸ್ವಪ್ನಾಹ ಅಮೃತಾಂಧಸಃ ಅಂತ ವರ್ಣನೆ ಮಾಡ್ತಾರೆ. ಅವರಿಗೆ ಸ್ವಪ್ನ ಇಲ್ಲ, ಮತ್ತೆ ನಿದ್ರೆಯೂ ಇಲ್ಲ. ನಿದ್ರೆ ಮಾಡಬೇಕಾದ ಅಗತ್ಯ ಇಲ್ಲ ಅವರಿಗೆ. ಇನ್ನು ನಾವು ಎಷ್ಟು ಈ ಶ್ಲೋಕವನ್ನ ಅನುಸಂಧಾನ ಮಾಡಿಕೊಂಡಾಗ ನಮ್ಮನ್ನ ಈ ಪೃಥ್ವಿ ಮಹಾಭೂತ ಎಷ್ಟು ಕಟ್ಟಿ ಹಾಕಿದೆ ಅಂತ ನಮ್ಗೆ ದೊಡ್ಡ ಆಶ್ಚರ್ಯ ಅನ್ಸೋದು ಯಾವತ್ತು. ನಮ್ಮ ಪಾರ್ಥಿವ ದೇಹದಲ್ಲಿ, ನಮ್ಮ ಭೌತಿಕ ದೇಹದಲ್ಲಿ ಪೃಥ್ವಿ ಅಂಶ ಹೆಚ್ಚು, ಅವರ ಭೌತಿಕ ದೇಹದಲ್ಲಿ ಪೃಥ್ವಿ ಅಂಶ ಕಡಿಮೆ ಅಂತ ಹೇಳಿದೆ ನಾನು. ಒಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಪ್ರಕೃತಿ ದೇವತೆಗಳನ್ನ, ಮನುಷ್ಯರನ್ನ ಮತ್ತು ರಾಕ್ಷಸರನ್ನ ಮೂರೂ ಜನರನ್ನು ಕಟ್ಟಿ ಹಾಕ್ತದೆ. ಪ್ರಕೃತಿ ಒಬ್ಬೊಬ್ಬರನ್ನ ಒಂದೊಂದು ರೂಪದಿಂದ ಕಟ್ತಾಳಂತೆ. ಶ್ರೀರ್ ದೇವಬಂಧಿಕಾ ನೃಣಾಂ ಭೂರ್ದೈತ್ಯಾನಾಂ ತಥಾಪರ. ಇದು ಬಹಳ ಸ್ವಾರಸ್ಯವಾದ ಮಾತು. ಇಲ್ಲಿ ನೋಡಿ, ಪ್ರಕೃತಿ ದೇವತೆಗಳನ್ನು ಕಟ್ಟಿ ಹಾಕುವಾಗ ಶ್ರೀ ಅನ್ನುವ ರೂಪದಿಂದ ದೇವತೆಗಳನ್ನು ಕಟ್ಟಿದ್ದಾಳೆ, ಭೂ ಅನ್ನುವ ರೂಪದಿಂದ ಮನುಷ್ಯರನ್ನು ಕಟ್ಟಿ ಹಾಕ್ತಾಳೆ, ಮತ್ತೆ ದೈತ್ಯಾನ ತಥಾಪರ ದುರ್ಗಾ ರೂಪದಿಂದ ದೈತ್ಯರನ್ನು ಕಟ್ತಾಳೆ. ಎಲ್ಲಾ ರೂಪದಿಂದ ಎಲ್ಲಾ ಕಾರ್ಯ ಮಾಡಬಲ್ಲಳು, ಅದು ವಿಷಯ ಬೇರೆ. ದೇವತೆಗಳನ್ನು ಶ್ರೀ ಅನ್ನುವ ರೂಪದಿಂದ ಕಟ್ಟಿ ಹಾಕಿದ್ದಾಳೆ, ನಮ್ಮನ್ನ ಮನುಷ್ಯರನ್ನ ಭೂರೂಪದಿಂದ ಕಟ್ಟಿ ಹಾಕಿದ್ದಾಳೆ. ಲಕ್ಷ್ಮೀದೇವಿಗೆ ಭೂರೂಪ ಇದೆ, ಆ ಭೂರೂಪ ಈ ಭೂದೇವಿಯಲ್ಲಿದೆ. ಈ ಭೂದೇವಿಯ ನಿಯಂತ್ರಣಕ್ಕೆ ಅಷ್ಟು ನಾವು ಒಳಗ್ ಆಗಿದ್ದೇವೆ. ಈ ಭೂದೇವಿ ಇವಳು ಒಳಗಿರುವಂತಹ ಆ ಭೂದೇವಿ, ಅವಳ ನಿಯಂತ್ರಣಕ್ಕೆ ನಾವು ಆಗಿದ್ದೇವೆ. ಸತ್ವಂ ರಜಸ್ತಮ ಇದು ಗುಣ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನವ್ಯಯಂ ಅಂತ ಗೀತಾ ಶ್ಲೋಕ ಏನಿದೆ, ಪ್ರಾಯ ಅದರ ವಿವರಣೆ ಅದು. ಸತ್ವ ರಜಸ್ವ ತಮಸ್ಸು ಅಂತ 3 ಗುಣಗಳಿವೆ. ಈ 3 ಗುಣಗಳು ನಮ್ಮನ್ನು ಅಷ್ಟು ಕಟ್ಟಿ ಹಾಕಿವೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ.
ಜ್ಞಾನೇಂದ್ರಿಯೈಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ ರಜಃ ಕರ್ಮೇಂದ್ರಿಯೇ ನಿತ್ಯಂ ಶರೀರೇಣ ತಮಸ್ತಥ. ಈ ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳಿವೆ ಅಲ್ಲ, ಅವು ನಮ್ಮನ್ನು ಹೇಗೆ ಕಟ್ಟಿ ಹಾಕಿವೆ ಅಂತಂದ್ರೆ, ಜ್ಞಾನೇಂದ್ರಿಯೈಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ. ಸತ್ವಗುಣವು ನಮಗೆ ಬಂಧಕವೇ. ಜ್ಞಾನೇಂದ್ರಿಯಗಳ ಮೂಲಕ ಮತ್ತೆ ಮನಸ್ಸಿನ ಮೂಲಕ ನಮ್ಮನ್ನು ಕಟ್ಟಿ ಹಾಕಿದೆ ಸದ್ಗುಣ, ಈ ಸತ್ವಗುಣ. ನಮಗೆ ಈ 5 ಜ್ಞಾನೇಂದ್ರಿಯಗಳ ಮೂಲಕ ಬೇರೆ ಬೇರೆ ಜ್ಞಾನಗಳು ಬರಬೇಕು. ಆ ಬರುವ ಜ್ಞಾನಗಳು ನಮಗೆ ತಾರಕ ಆಗದೆ ನಮಗವು ಬಾಧಕ ಆಗಿವೆ ಈ ಸಂಸಾರ ಅವಸ್ಥೆಯಲ್ಲಿ ಇದ್ದಾಗ. ಆ ಜ್ಞಾನಗಳನ್ನು ಪಡ್ಕೊಂಡೇ ನಾವು ಮತ್ತಷ್ಟು ಕೆಳಗೆ ಇಳಿತಾ ಇದ್ದೇವೆ, ಮೇಲೆ ಹೋಗ್ಲಿಕ್ಕೆ ಆಗ್ತಿಲ್ಲ ನಮಗೆ. ಆದ್ರಿಂದ ಜ್ಞಾನೇಂದ್ರಿಯಗಳಿಂದ ಮತ್ತೆ ಮನಸ್ಸಿನಿಂದ ನಮ್ಮನ್ನ ಈ ಸತ್ವಗುಣ ಕಟ್ಟಿ ಹಾಕಿದೆ. ಅಲ್ಲಿ ಜ್ಞಾನ ಇಂದ್ರಿಯ ಅಂತ ಬಂತಲ್ಲ, ಅದಕ್ಕಾಗಿ ಅದನ್ನ ಉಪನಿಷತ್ನಲ್ಲಿ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಪರಾಂಚಿ ಖಾನಿ ವ್ಯತಿರಣತ್ ಸ್ವಯಂಭೂ ಅಂತ. ನಮ್ಮ ಇಂದ್ರಿಯಗಳನ್ನ ಪರಮಾತ್ಮ ಬಹಿರ್ಮುಖ ಮಾಡಿಬಿಟ್ಟಂತೆ. ಬಹಿರ್ಮುಖ ಮಾಡಿ ಏನಾದ್ರೂ ಹೊರಗಿನ ಬಗ್ಗೆನೇ ಅವುಗಳಿಗೆ ಆಲೋಚನೆ, ಹೊರಗಿನ ರೂಪ ರಸ ಗಂಧ ಸ್ಪರ್ಶ ಶಬ್ದ ಅವುಗಳನ್ನೇ ಆಸ್ವಾದನೆ ಮಾಡೋದು, ಅವುಗಳಲ್ಲೇ ಮತ್ತೆ ಮುಂದುವರಿಯೋದು. ಮನಸ್ಸು ಕೂಡ ಆ 5 ಇಂದ್ರಿಯಗಳನ್ನು ಅಲ್ಲೇ ತೊಡಗಿಸೋದು. ಹೀಗೆ ಮನಸ್ಸಿನ ಪ್ರೇರಣೆಯಿಂದ ಆ 5 ಇಂದ್ರಿಯಗಳು ಭೌತಿಕವಾದ ರೂಪರಸಗಂಧಾದಿಗಳನ್ನೇ ಆಸ್ವಾದನೆ ಮಾಡ್ತಾ ಅಲ್ಲೇ ಮುಳುಗಿ ಹೇಳ್ತಾ ಇರುವಂತೆ ಒಂದು ವ್ಯವಸ್ಥೆ ಇದೆ. ಪರಾಂಚಿ ಖಾನಿ ಬಹಿರ್ಮುಖ ಆಗಿಬಿಟ್ಟಿವೆ. ಅವರು ಒಳಮುಖ ಆಗಲಿಕ್ಕೆ ಮನಸ್ಸಿಗೆ ನಾವು ಅವಕಾಶವೇ ಕೊಡ್ತಿಲ್ಲ. ಅಂತರ್ಮುಖಿಗಳಾಗಿ ನಾವು ಯಾವತ್ತೂ ಕೂಡ ಆಲೋಚನೆಯೂ ಮಾಡ್ತಿಲ್ಲ. ಇದು ಅಷ್ಟು ಬಹಳ ಸಹಜವಾದದ್ದು ಮತ್ತು ಅಷ್ಟು ಆಶ್ಚರ್ಯವಾದದ್ದು. ನಾವು ಅನೇಕ ಬಾರಿ ಎಷ್ಟು ಜನ ನಮ್ಮಲ್ಲಿ, ಅಂದ್ರೆ ನಾನು ಯಾವ ವರ್ಗ ಯಾವುದು ವರ್ಣ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಹೇಳ್ತಿಲ್ಲ, ದಿವಸದಲ್ಲಿ ಒಂದು ಸ್ವಲ್ಪ ಹೊತ್ತು ಏಕಾಂತದಲ್ಲಿ ಕುತ್ಕೊಂಡು ಅಂತರ್ಮುಖಿಗಳಾಗಿ ಯಾರೂ ಆಲೋಚನೆ ಮಾಡೋದೇ ಇಲ್ಲ. ಅಂತರ್ಮುಖಿಗಳಾಗಿ ಆಲೋಚನೆ ಮಾಡುವುದನ್ನೇ ಧ್ಯಾನ ಅಂತ ಕರೀತಾರೆ, ಅದನ್ನೇ ತಪಸ್ಸು ಅಂತ ಕರೀತಾರೆ. ನಾವೇನ್ ಮಾಡ್ತಿರ್ತೀವಿ ಯಾವತ್ತೂ ಕೂಡ ಹೊರಗಿನ ಪ್ರಚೋದನೆಗಳಿಗೆ, ಅದು ಕೆಟ್ಟ ಪ್ರಚೋದನೆ ಇರ್ಬೋದು, ಒಳ್ಳೆಯ ಪ್ರಚೋದನೆ ಇರ್ಬೋದು, ಅದಕ್ಕೆ ಸ್ಪಂದಿಸ್ತಾ ಹೋಗ್ತೇವೆ ಹೊರತು ಅಂತರ್ಮುಖಿಗಳಾಗಿ ನಾವು ಯಾವತ್ತೂ ಆಲೋಚನೆ ಮಾಡೋದೇ ಇಲ್ಲ. ಹೀಗೆ ಮನಸ್ಸು ಮತ್ತೆ ಇಂದ್ರಿಯಗಳು ನಮ್ಮನ್ನ ಏನ್ ಕಟ್ಟಿ ಹಾಕಿವೆ ಅದು ಸತ್ವಗುಣದ ಕಾರಣದಿಂದ. ರಜಃ ಕರ್ಮೇಂದ್ರಿಯ ನಿತ್ಯಂ. ಮತ್ತೆ ರಜೋಗುಣ ನಮ್ಮನ್ನು ಹೇಗೆ ಕಟ್ಟಿ ಹಾಕಿದೆ ಅಂತಂದ್ರೆ ಕರ್ಮೇಂದ್ರಿಯಗಳಿಂದ ಕಟ್ಟಿ ಹಾಕಿದೆ. ಈ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂತ ಏನು 5 ಕರ್ಮೇಂದ್ರಿಯಗಳಿವೆ, ಈ 5 ಕರ್ಮೇಂದ್ರಿಯಗಳ ಮೂಲಕ ರಜೋಗುಣ ನಮ್ಮನ್ನು ಕಟ್ಟಿ ಹಾಕಿದೆ. ಅಂದ್ರೆ ರಜೋಗುಣದಿಂದ ಆಗುವ ಕೆಲಸ ಇಲ್ಲ, ಏನು ಕ್ರಿಯೆ. ರಜೋಗುಣ ಅಂತ ಹೇಳಿದ್ರೆ ಕ್ರಿಯೆ ಆಗೋದಿಲ್ಲ. ಮತ್ತೆ ಕೊನೆಯದ್ದೇ ನನಗೆ ಬಹಳ ಆಶ್ಚರ್ಯ ಅನ್ಸು, ಶರೀರೇನ ತಮಸ್ತಥ. ತಮೋಗುಣ ನಮ್ಮನ್ನು ಕಟ್ಟಿ ಹಾಕಿದ್ದಕ್ಕೆ ಏನು ದೊಡ್ಡ ಸೂಚಕ ಅಂತಂದ್ರೆ ನಮ್ಮ ಶರೀರವೇ. ಈ ಶರೀರವೇ ನಮ್ಗೆ ದೊಡ್ಡ ಬಂಧಕ. ಈ ಲಿಂಗ ದೇಹ, ಅದ್ರ ಹೊರಗಿರುವ ಅನಿರುದ್ಧ ದೇಹ, ಅದ್ರ ಹೊರಗಿರುವ ಬಾಹ್ಯ ದೇಹ, ನಮಗಿದು ಏನೇನೂ ಮಾಡ್ಲಿಕ್ಕೆ ಆಗದೆ ಇರುವಂತೆ ಒಂದಿಷ್ಟು ನಮ್ಮ ಪ್ರತಿಬಿಂಬರಾದ ನಾವು, ಬಿಂಬರಾದ ಪರಮಾತ್ಮ, ಅವನ ಬಗ್ಗೆ ಒಂದಷ್ಟು ಆಲೋಚನೆ ಮಾಡದೆ ಇರ್ಲಿಕ್ಕೆ ಬರದೇ ಇರುವಷ್ಟು ಕವಿದು ಬಿಟ್ಟಿದೆ ನಮ್ಮನ್ನು. ನಮ್ಮ ಅವಸ್ಥೆ ನಮ್ಗೆ ಹೇಗೆ ಕಾಣಿಸ್ತಿದೆ ಅಂದ್ರೆ ದುರವಸ್ಥೆ. ಒಂದು ಚಿಕ್ಕ ಮಗುವಿಗೆ ಅದಕ್ಕಿನ್ನೂ ಎದ್ದು ಕೂಡ್ಲಿಕ್ಕೂ ಬರ್ತಿಲ್ಲ, ಅಂಥ ಮಗುವಿನ ಮೇಲೆ ಒಂದು 3 ಕಂಬಳಿಗಳನ್ನು ತಗೊಂಡೋಗಿ ಹಾಕಿದ್ರೆ ಅದೆಷ್ಟು ಉಸಿರುಗಟ್ಟಿ ಚಡ್ಪಡಿಸ್ತಿರ್ತದೆ. ಅದಕ್ಕೆ ಅದನ್ನ ತಕ್ಕೊಳ್ಳೋ ಶಕ್ತಿನೂ ಇರಲ್ಲ. 3 ಕಂಬಳಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅದನ್ನೇ ಲಿಂಗ ದೇಹ, ಅನಿರುದ್ಧ ದೇಹ, ಭೌತ ದೇಹ ಅಂತ ನಾನು ಹೇಳಿದ್ದೆ. ಅದು ಒಂದು ರೀತಿ ಒಂದು ರಹಸ್ಯವಾದ ಕವನ ಅಥವಾ ಯಾವುದೋ ಸುಳಾದಿಯೋ ಹೀಗೇನೋ ಇದ್ದಂಗೆ. ಸುಮ್ಮನೆ ಒಂದು ವಾಕ್ಯದಲ್ಲಿ ಹೇಳಿದೆ ಅಷ್ಟೇ. ಹಾಗೆ ಒಂದು ಮಗು ಚಡ್ಪಡಿಸ್ತಿರ್ತದೆ, ಏನ್ ಮಾಡಿದ್ರು ಒಂದು ತಕೊಳ್ಳಿಕ್ ಬರ್ತಿರಲ್ಲ, ಆಮೇಲೆ ಅಲ್ಲೇ ಅದು ಅದೇ ವಾತಾವರಣಕ್ಕೆ ಹೊಂದ್ಕೊಂಡು ಅಲ್ಲೇ ಬೆಳೀತಾ ಹೋಗ್ತದೆ. ಸ್ವಚ್ಛವಾದ ಗಾಳಿ ಮನುಷ್ಯನಿಗೆ ಬೇಕು, ಆದ್ರೆ ಸ್ವಚ್ಛವಾದ ಗಾಳಿ ಅದಕ್ಕೆ ಸಿಗ್ತಿಲ್ಲ. ಯಾಕಂದ್ರೆ ಸ್ವಚ್ಛವಾದ ವಾತಾವರಣ, ಶುದ್ಧವಾದ ಜ್ಞಾನವೇ ಅದಕ್ಕೆ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ 3 ಕಂಬಳಿಗಳ ಒಳಗದು ಸಿಕ್ಕಾಕೊಂಡ್ಬಿಟ್ಟಿದೆ. ಅದೇ ಅಶುದ್ಧವಾದ ಗಾಳಿಯನ್ನು ಮತ್ತೆ ಸ್ವೀಕಾರ ಮಾಡ್ತಾ ಇದೆ, ಅಶುದ್ಧವಾದ ಜೀವನವನ್ನೇ ಮುಂದುವರಿಸ್ತದೆ. ಹೀಗೆ ನಮ್ಮ ಶರೀರವೇ ತಮೋಗುಣಕ್ಕೆ ಸೂಚಕ. ನಮ್ಮ ಶರೀರ ಏನಿದೆ ಇದು ಎಷ್ಟು ನಮಗೆ ಬಂಧಕ. ಯಾವ ಶರೀರ ನಮಗಿದು ಸಾಧನೆ ಮಾಡ್ಲಿಕ್ಕೆ ಪೂರಕ ಆಗಬೇಕಾಗಿತ್ತು, ಸಾಧನೆ ಮಾಡ್ಲಿಕ್ಕೆ ಪೂರಕವಾಗಬೇಕಾಗಿದ್ದು ಶರೀರವೇ ಎಲ್ಲಾ ಸಾಧನೆಗಳಿಗೂ ಬಾಧಕ ಆಗಿ ನಮ್ಮನ್ನು ತೊಂದರೆಗೀಡು ಮಾಡಿದೆ. ಅದರಿಂದ ತಮೋಗುಣಕ್ಕೆ ನಾವು ಎಷ್ಟು ಬಂಧಿತರಾಗಿದ್ದೀವಿ ಅಂತ ಅನ್ನೋದಕ್ಕೆ ಮೂಲ ಒಂದು ಸೂಚನೆ, ಅದರ ಲಕ್ಷಣವೇ ಶರೀರ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ನಮ್ಮ ಶರೀರದಲ್ಲಿ ನಮಗೆ ಇಷ್ಟೆಲ್ಲ ನಿದ್ರೆ, ಜಾಡ್ಯ, ನಾನು ಮೊನ್ನೆ ದಿವಸ ಹೇಳಿದೆ, ಮನುಷ್ಯನ ಎಲ್ಲಾ ಹೊಲಸುಗಳೆಲ್ಲ ಪೃಥ್ವಿ ಮಹಾಭೂತದಿಂದಲೇ ಬಂದಿತ್ತು. ಇವನು ಬೆವರು, ದುರ್ಗಂಧ, ಇವನು ಜಾಡ್ಯ, ಆಲಸ್ಯ, ನಿದ್ರೆ, ಅಜ್ಞಾನ ಎಲ್ಲವೂ ಭೂಗುಣಕ್ಕೆ ಸಂಬಂಧಪಟ್ಟದ್ದು. ಭೂಮಿ ಅಂತಂದ್ರೆ ಅವನ ಕೆಳಗೆ ಜಗ್ಗುವಂತ ಒಂದು
ವಾಯು, ತೇಜ, ಆಮೇಲೆ ಅಗ್ನಿ ಇವೆಲ್ಲ ಚಲನಶೀಲವಾದದ್ದು. ಇದಕ್ಕೆ ಅವುಗಳಂತೆ ಚಲನೆ ಇಲ್ಲ, ಯಾರು ಚಲನೆ ಮಾಡ್ಬೇಕಷ್ಟೇ ಇದಕ್ಕೆ. ಹೀಗೆ ಆ ಭೂಮಿ ನಮ್ಮನ್ನು ಅಷ್ಟು ಕಟ್ಟಿ ಹಾಕಿದೆ. ಆದ್ರೆ ದೇವತೆಗಳ ಪ್ರಾಕೃತ ಶರೀರ ಇಷ್ಟು ಭೌತಿಕ ಅಲ್ಲ. ಆದ್ರಿಂದ ಅವರಿಗೆ ನಿದ್ರೆ, ಜಾಡ್ಯ, ಆಲಸ್ಯ ಇವೆಲ್ಲ ಇರೋದಿಲ್ಲ. ಅದಕ್ಕೆ ಅವರನ್ನ ಅಸ್ವಪ್ನರು ಅಂತ ಕರೀತಾರೆ. ಅಸ್ವಪ್ನ ಅಮೃತಾಂಧಸಃ ಅಮರ ನಿದ್ರಾ ದೇವಾಹ ತ್ರಿದಶಾಹ ವಿಬುಧಾಹ ಸುರಾಹ ಅಂತ ಪರ್ಯಾಯ ಪದಗಳನ್ನು ಹೇಳುವಾಗ ಒಂದು ಅಸ್ವಪ್ನರು ಯಾವತ್ತೂ ಅವ್ರು ಎಚ್ಚರಿಕೆಯಿಂದ ಇರ್ತಾರೆ. ಇಲ್ಲೇನಾದ್ರೂ ಬಂದಾಗ ಅವತಾರ ಮಾಡಿದಾಗ ಇಲ್ಲಿಯವರಂತೆ ವರ್ತಿಸ್ತಾರೆ. ಮತ್ತೆ ಈ ಶರೀರ ಅವರನ್ನು ಕಟ್ಟಿ ಹಾಕಿಬಿಡ್ತದಲ್ಲ. ನಾವು ಮೊನ್ನೆ ದಿವಸ ಅದನ್ನು ನೋಡಿದ್ದೇವೆ. ಅದಕ್ಕೆ ಸ್ವರ್ಗಸ್ಥಾನ ಮತ್ತು ಸ್ವಾಪಹ, ಸ್ವರ್ಗದಲ್ಲಿದ್ದಾಗ ಅವರಿಗೆ ನಿದ್ರೆ ಇಲ್ಲ. ಮತ್ತೆ ಅವತಾರದಲ್ಲಿ ಮನುಷ್ಯ ದೇಹ ಬಂದಾಗಲೂ ಕೂಡ ಬಹಳ ನಿದ್ರೆ ಇಲ್ಲ ಅವರಿಗೆ. ಅದನ್ನು ಇಲ್ಲಿ ಹೇಳ್ತಾರೆ. ಪ್ರಾಯೋ ದೇಹೇಪಿ ನ ಅಜ್ಞತ, ಅಲ್ಲಿಯೂ ಇಲ್ಲ, ಪ್ರಾಯ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ಇರ್ತಿರ್ತದೆ. ಅಂದ್ರೆ ಅದು ಪ್ರಾಯ ಇಲ್ಲ ಅಂತ ಹೇಳೋದ್ರ ಉದ್ದೇಶ ಏನು? ದೇವತೆ ದೊಡ್ಡವನಾದಷ್ಟು ಅವನ ತಾರತಮ್ಯ ತರಗತಿ ಹೆಚ್ಚಾದಷ್ಟು ಅವನಿಗೆ ಬಂಧನ ಕಡಿಮೆ, ಕೆಳಗೆ ಬಂದಷ್ಟು ಅವನಿಗೂ ನಮ್ಮಂತೆ ಏನೇನೋ ಇದ್ದೇ ಇರ್ತದೆ. ಮತ್ತೆ ನಮ್ಮ ಮರಣ, ನಿದ್ರೆ, ಎಚ್ಚರ ಈ ಎಲ್ಲಾ ಅವಸ್ಥೆಗಳಿಗೂ ಕೂಡ ಪರಮಾತ್ಮನೇ ನಿಯಾಮಕನಾಗಿದ್ದಾನೆ. ತತಸ್ತು ದೇವದೇವೇಶ ಪ್ರಾಣೇಶ್ವರೋ ಹರಿಹೇ, ಎಲ್ಲಾ ದೇವತೆಗಳಿಗೂ ಈಶ ಯಾರು ಅಂದ್ರೆ ಮುಖ್ಯ ಪ್ರಾಣ, ಅವನಿಗೆ ಒಡೆಯನೇ ಈ ಹರಿಯಾಗಿದ್ದಾನೆ. ಅವನಿಗೆ ನಿಯಾಮಕ ಮತ್ತಾರೂ ಇಲ್ಲ ಅಂತ ಹರಿವಂಶದಲ್ಲಿ ಇದ್ರದ್ದೆಲ್ಲದ್ರದ್ದು ವಿವರ ಇದೆ ನೋಡಿ. ಹೀಗೆ ಸ್ವರ್ಗಸ್ಥಾನ ಮತ್ತು ಸ್ವಾಪಹ, ದೇವತೆಗಳು ಸ್ವರ್ಗಲೋಕದಲ್ಲಿದ್ದಾಗ ಅವರಿಗೆ ನಿದ್ರೆ ಇಲ್ಲ. ಇಲ್ಲಿ ಅವತಾರ ಮಾಡಿ ಬಂದಾಗ ಸ್ವಲ್ಪ ಇರಬಹುದು ಅಂತ ಏನ್ ಬಂತಲ್ಲ, ಇಂಥವೆಲ್ಲ ಕೆಲವು ಪ್ರಮೇಯ ವಿಶೇಷಗಳು. ಅವು ಬೇರೆ ಕಡೆ ನಮಗೆ ಎಲ್ಲೂ ಸಿಗದೇ ಇರುವಂಥದ್ದು, ಅದನ್ನ ಇಲ್ಲಿ ಹೇಳಿರ್ತಾರೆ. ಆದ್ರೆ ಇಂಥವನ್ನ ಎಲ್ಲೆಲ್ಲೋ ಪ್ರತ್ಯೇಕವಾಗಿ ಬಿಡಿಯಾಗಿ ಹೇಳಿಬಿಟ್ಟಿರ್ತಾರೆ ಆಚಾರ್ಯ. ದೇವತೆಗಳ ಸ್ವಭಾವ ಏನು, ಹೇಗೆ, ಅವರ ಒಟ್ಟಾರೆ ನಡೆನುಡಿ ಹೇಗೆ ಅಂತ ಅನ್ನೋದು ಪ್ರತ್ಯೇಕವಾಗಿರ್ತದೆ. ಕೆಲವು ಕಡೆ ಮಹಾಭಾರತ ಗ್ರಂಥದಲ್ಲೂ ಇದೆ. ನಳನ ಚರಿತ್ರದಲ್ಲಿ ನಳ ದಮಯಂತಿಯನ್ನು ವರಿಸಲಿಕ್ಕೆ ಅಂತ ಸ್ವಯಂವರಕ್ಕೆ ಹೊರಟಿರ್ತಾನಲ್ಲ, ಅಲ್ಲಿ ದೇವತೆಗಳು ಕೂಡ, ಇಂದ್ರಾದಿ ದೇವತೆಗಳು ತಾವು ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಬರ್ತಾರಲ್ಲ, ನಮ್ಮ ಪರವಾಗಿ ನೀನು ದಮಯಂತಿ ಹತ್ರ ಹೋಗ್ಬೇಕು ಅಂತ ಅವನನ್ನ ಮಾತಿನಲ್ಲಿ ಕಟ್ಟಿ ಹಾಕಿಬಿಡ್ತಾರೆ. ಇವನು ಅವ್ರಿಗೆ ನಮಸ್ಕಾರ ಮಾಡ್ತಾನೆ ಮೊದಲು, ತಾನು ನಳ ಅಂತ ಹೇಳ್ಕೊಂಡು. ಆಗ ಇವ್ರೇನಂತಾರೆ, ನಮಗೊಂದು ನೀನು ಕೆಲಸ ಮಾಡ್ಕೊಡ್ಬೇಕು ಅಂತ. ಅವನು ಇವ್ರು ದೇವತೆಗಳು ಅಂತ ಒಪ್ಕೊಂಡು, ಆಯ್ತು ನೀವೇನು ಹೇಳ್ತೀರಿ ಅದನ್ನ ಮಾಡ್ತೀನಿ ಅಂತಾನೆ. ನಾವೆಲ್ಲ ದಮಯಂತಿ ಸ್ವಯಂವರಕ್ಕೆ ಬಂದಿದ್ದೀವಿ, ನಮ್ಮ ಬಗ್ಗೆ ನೀನು ಹೋಗಿ ದಮಯಂತಿಗೆ ವರ್ಣಿಸ್ಬೇಕು ಅಂತ ಹೇಳ್ಬಿಡ್ತಾರೆ. ನೀನು ತುಂಬಾ ನಿರಾಶೆ ಆಗ್ತದೆ. ಆದ್ರೆ ಅವರಿಗೆ ಮಾತು ಕೊಟ್ಟಿದ್ದಾನೆ ಅಂತ ಹೋಗ್ತಾನೆ. ಆಗ ದಮಯಂತಿ, ಆಯ್ತು ನಿನ್ ಕರ್ತವ್ಯ ಮಾಡಿದ್ದಿ, ದೇವತೆಗಳು ಹೇಳಿ ಕಳಿಸಿದ್ರು, ಬಂದಿದ್ದಿ, ಆಗ್ಲಿ, ಇನ್ನ ಆ ಸ್ವಯಂವರ ಮಂಟಪಕ್ಕೆ ಅವರು ಬರ್ಲಿ, ನೀನು ಬಾ, ಅದು ಮುಂದೆ ಏನಾಗ್ತದೆ ನೋಡೋಣ ಅಂತ ಹೇಳ್ತಾಳೆ ಅವಳು. ಮತ್ತೆ ಅಲ್ಲಿ ನೋಡಿದ್ರೆ ಈ ಎಲ್ಲಾ ದೇವತೆಗಳು ಮತ್ತೆ ನಳ ಎಲ್ಲ ಒಂದೇ ರೂಪದಲ್ಲೇ ಕಾಣಿಸ್ತಾರ ಅವಳಿಗೆ. ಯಾರು ನಳ ಯಾರು ದೇವತೆಗಳು ಅಂತ ಗೊತ್ತಾಗೋದಿಲ್ಲ. ಆಗ ಅವಳು ಆ ದೇವತೆಗಳನ್ನೇ ಪ್ರಾರ್ಥಿಸ್ತಾಳೆ, ನಾನು ನಳನನ್ನೇ ಪತಿಯನ್ನಾಗಿ ವರಿಸಿದ್ದೀನಿ ಈಗಾಗಲೇ ಮನಸ್ಸಿನಿಂದ. ಅದು ಹೌದಾದ್ರೆ ನನ್ನ ಶಕ್ತಿ ಅಷ್ಟು ಖಚಿತವಾದ ನನ್ನ ಶಕ್ತಿಯಿಂದ ನಿಮ್ಮಲ್ಲಿ ದೇವತೆಗಳು ಯಾರು ನಳ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತ ಅವಳು ಹೇಳ್ತಾಳೆ. ಆಗ ಅಲ್ಲಿ ಬಾಡಿದ ಮಾಲೆಗಳು ಇದೆಲ್ಲ ಮನುಷ್ಯನ ಲಕ್ಷಣ, ಭೂಮಿಗೆ ಅಂಟಿಕೊಂಡಿರೋದು ಬೆವರು ಇವೆಲ್ಲ ಮನುಷ್ಯನ ಲಕ್ಷಣ, ದೇವತೆಗಳಿಗೆ ಅದು ಇರೋದಿಲ್ಲ ಅಂತ ಇಂಥ ಒಂದು ಈಗೇನ್ ನೆನಪು ಬಂತು ಅದನ್ನ ಹೇಳಿದೆ. ಒಂದು 2-4 ಲಕ್ಷಣಗಳನ್ನ ಆ ಸಂದರ್ಭದಲ್ಲಿ ಸೂಚನೆ ಮಾಡ್ತಾರೆ. ಇದು ದೇವತೆಗಳ ನೀತಿಯಾಗಿರ್ತದೆ. ಹೌದು. ಯರ್ಹಿ ಅಬ್ಜನಾಭ ಚರಣೇಶಣ ಈಶಣಯ ಉರುಭಕ್ತ್ಯ ಚೇತೋ ಮಲಾನಿ ವಿಧಮೇತ್ ಗುಣಕರ್ಮಜಾನಿ. ಈ ಪರಮಾತ್ಮನ ಚರಣ ಕಮಲಗಳ ಉಪಾಸನೆಯಿಂದ ನಮ್ಮ ಭಕ್ತಿ ಅಭಿವೃದ್ಧ ಆಯಿತು. ಆದ್ರಿಂದ ನಮ್ಮ ಅಂತಃಕರಣದಲ್ಲಿ ಸತ್ವ ರಜಸ್ತಮಸ್ 3 ಗುಣಗಳ ಒಂದು ಮಲ ಏನಿತ್ತು, ಆ ಮಲ ಹೋಗಿ ಅಂತಃಕರಣ ಶುದ್ಧ ಆಯಿತು. ಆಗ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ. ತಸ್ಮಿನ್ ವಿಶುದ್ಧೇ ಉಪಲಭ್ಯತೆ ಆತ್ಮತತ್ವಂ ಸಾಕ್ಷಾತ್ ಯಥಾ ಅಮಲದೃಶೌ ಸವಿತೃ ಪ್ರಕಾಶ. ನಮ್ಮ ಕಣ್ಣು ಸ್ವಚ್ಛವಾಗಿದ್ದಾಗ ಸೂರ್ಯ ಹೇಗೆ ನಮಗೆ ಬಾನಿನ ಅಂಗಳದಲ್ಲಿ ಸ್ವಚ್ಛವಾಗಿ ತೊಳಗುತ್ತಾ ಕಾಣ್ತಾನೆ, ಹಾಗೆ ಪರಮಾತ್ಮ ಕೂಡ ನಮಗೆ ಸತ್ವರಜಸ್ತಮೋ ಗುಣಗಳ ಬಂಧನ ಹೋದಾಗ ಕಾಣ್ಲಿಕ್ಕೆ ಸಾಧ್ಯ ಅಂತ ಅದನ್ನ ವರ್ಣಿಸ್ತಾರೆ. ಮುಂದೆ ಆವಿರ್ಹೋತ್ರ ಅನ್ನುವ ಮುನಿಗಳ ಉಪದೇಶ ನಾವು ನೋಡ್ಬೇಕಾದದ್ದು. ರಾಜ ಕೇಳ್ತಾನೆ, ಆಯ್ತು ನನಗೆ ಇಷ್ಟನ್ನೆಲ್ಲ ವರ್ಣಿಸಿದ್ರಿ, ಮುಂದೆ ಕರ್ಮಯೋಗದ ಸ್ವರೂಪವನ್ನು ವರ್ಣನೆ ಮಾಡ್ರಿ.
ಕರ್ಮಾನುಷ್ಠಾನದಿಂದ ಮನುಷ್ಯ ಅಂತಃಕರಣದ ಮಲವನ್ನು ತೊಡ್ಕೋಬೇಕಲ್ಲ, ಮುಂದೆ ಪರಮ ಮುಕ್ತಿಯನ್ನು ಪಡ್ಕೋಬೇಕಲ್ಲ, ಅದ್ರ ಬಗ್ಗೆ ವಿವರಿಸಿ ಹೇಳಿರಿ ಅಂತ ಅವನು ಹೇಳ್ತಾನೆ. ಮತ್ತೆ ಅವನೇನ್ ಹೇಳ್ತಾನಂದ್ರೆ, ಏತತ್ ಪ್ರಶ್ನಂ ಋಷೀನ್ ಪೂರ್ವಂ ಅಪೃಚ್ಛಂ ಪಿತುರಂತಿಕೆ. ನಮ್ಮ ತಂದೆ ಇಕ್ಷ್ವಾಕು ಮಹಾರಾಜನ ಸಮ್ಮುಖದಲ್ಲಿ ನಾನಿನ್ನೂ ಚಿಕ್ಕವನಿದ್ದಾಗ ಸನಕಾದಿಗಳು ಬಂದಿದ್ರು, ಅವ್ರನ್ನ ಕೇಳಿದ್ದೆ ಈ ಪ್ರಶ್ನೆ. ನ ಅಬ್ರುವನ್ ಬ್ರಹ್ಮಣ ಪುತ್ರ, ಆದ್ರೆ ಅವ್ರ ಉತ್ತರ ಹೇಳಲಿಲ್ಲ. ಆಗ ನಾನು ಪ್ರಶ್ನೆ ಕೇಳಿದೆ, ಅವ್ರ ಉತ್ತರ ಹೇಳಲಿಲ್ಲ. ಕಾರಣ ಮುಚ್ಚಿತಾಂ, ತತ್ರ ಕಾರಣ ಮುಚ್ಚಿತಾಂ, ಯಾಕೆ ಅವ್ರು ಆವಾಗ ಹೇಳಲಿಲ್ಲ? ಅದಕ್ಕೆ ಆವಿರ್ಹೋತ್ರ ಅನ್ನುವ ಮುನಿಗಳು ಈ ಮುಂದಿನಂತೆ ಅದನ್ನ ವರ್ಣಿಸಿದ್ರು. ಆವಿರ್ಹೋತ್ರದ ಅಂದ್ರೆ ಏನು? ಹವನಾದಿ ಕರ್ಮ ತತ್ವವನ್ನು ಬೋಧನೆ ಮಾಡುವರು ಅಂತ ಅರ್ಥ. ಅನೇಕ ಯಜ್ಞ ಇತ್ಯಾದಿಗಳನ್ನು ಮಾಡ್ತೀವಿ ನಾವು. ನಮ್ಮ ಜೀವನವೇ ಒಂದು ಯಜ್ಞ. ಉಳಿದಂತೆ ದೈನಂದಿನ ಯಜ್ಞಗಳಿವೆ, ಅಶ್ವಮೇಧ ವಾಜಪೇಯಿ ಆದಿ ಮಹಾಯಜ್ಞಗಳಿವೆ. ಆ ಎಲ್ಲ ಕರ್ಮಗಳ ತತ್ವವನ್ನು ಬೋಧನೆ ಮಾಡುವವರು ಅವರಿಗೆ ಆವಿರ್ಹೋತ್ರರು ಅಂತ ಈಗ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಕರ್ಮಾಕರ್ಮ ವಿಕರ್ಮೇತಿ ವೇದವಾದೋ ನಲೌಕಿಕ ವೇದಸ್ಯ ಚೇಶ್ವರಾತ್ಮತ್ವಾತ್ ತತ್ರ ಮುಖ್ಯಂತಿ ಸೂರಯ. ಈ ಕರ್ಮ ಅಕರ್ಮ ವಿಕರ್ಮ ಇದೆಲ್ಲ ಬಹಳ ರಹಸ್ಯವಾದದ್ದು. ವಿಹಿತ ಕರ್ಮವನ್ನು ಮಾಡಬೇಕು, ನಿಷಿದ್ಧ ಕರ್ಮವನ್ನ ಮಾಡಬೇಡ ಅಂತ ಹೀಗೆಲ್ಲ ವೇದ ಪುರುಷನ ಆದೇಶ ಇದೆ. ವೇದ ಪುರುಷ ಅಂತಂದ್ರೆ ಸ್ವಯಂ ಪರಮಾತ್ಮನೇ, ಅವನ ಆದೇಶ ಇದೆ. ಆದ್ರೆ ಅದು ಲೌಕಿಕರಿಗೆ ತಿಳಿಯುವಂತಹ ಸಂಗತಿನೇ ಅಲ್ಲ. ವೇದನೂ ಕೂಡ ಪರಮಾತ್ಮನನ್ನೇ ಮುಖ್ಯವಾಗಿ ಯಾವತ್ತೂ ಕೂಡ ವರ್ಣನೆ ಮಾಡುವಂತ ಶಾಸ್ತ್ರ. ಕರ್ಮ ಅಂದೇನು? ಇದಂ ಸಮೀಚೀನಂ ಕರ್ಮ. ಅಕರ್ಮ ಅಂತಂದ್ರೆ ಮಮ ಅಯೋಗ್ಯಂ ಕರ್ಮ, ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನದಂತೆ ಅಯೋಗ್ಯವಾದ ಕರ್ಮ. ವಿಕರ್ಮ ಅಂತಂದ್ರೆ ವಿರುದ್ಧವಾದ ಕರ್ಮ. ಈ ವೇದಗಳು ಪರಮಾತ್ಮನ ಕುರಿತಾಗಿಯೇ ವರ್ಣನೆ ಮಾಡುವಂತಹ ಒಂದು ಮಹಾ ಗ್ರಂಥ ರಾಶಿ ಅದು. ಆ ಪರಮಾತ್ಮನ ಅನುಗ್ರಹಕ್ಕಾಗಿ ಅವನಿಗೆ ಇಷ್ಟವಾದ ಕರ್ಮ ಮಾಡು, ಇಷ್ಟವಲ್ಲದೇ ಇದನ್ನ ನಿಷಿದ್ಧವಾದನ್ನ ಬಿಡು ಅಂತ ಅವು ನಮಗೆ ಆದೇಶಿಸ್ತಾ ಇವೆ. ಆದ್ರೆ ನಮಗೆ ಪರಮಾತ್ಮನಿಗೆ ಇಷ್ಟವಾದ ಕರ್ಮ ಹೌದು ಯಾವುದು ಅಲ್ಲ ಯಾವುದು ಅಂತ ನಮ್ಮಂಥವ್ರಿಗೆ ಗೊತ್ತಾಗೋದು ಹೇಗೆ? ನಾವೇನ್ ಮಾಡ್ಬೇಕು? ಇದು ಬಹಳ ಕಷ್ಟಕರವಾದ ಕೆಲಸ. ಮತ್ತೆ ಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಮೋಹ ಹೊಂದಿಬಿಡ್ತಾರೆ. ಏನ್ ಮಾಡ್ಬೇಕು? ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾ ಅಂತ ಗೀತಾದಲ್ಲೂ ಹಾಗೆ ಇದೆ. ಇಲ್ಲೂ ಮುಷ್ಯಂತಿ ಸೂರ್ಯ ಅಂತ ಇಲ್ಲೂ ಅದೇ ಮಾತಿದೆ. ಅಷ್ಟು ವಿಚಿತ್ರವಾದ ಕಾರ್ಯ ಅದು. ಏನು ಬಹಳ ಈ ಮಾತೇನಿದೆ ಎಷ್ಟು ಕಷ್ಟಕರವಾದ ಸಂಗತಿಗಳನ್ನ ಇದು ಹೇಳ್ತಾ ಇದೆ ಅಂತಂದ್ರೆ, ಸಂಧ್ಯಾವಂದನೆಯಿಂದ ಆರಂಭಿಸಿ ಏಕಾದಶಿ, ಕೃಷ್ಣಾಷ್ಟಮಿ, ಈ ಎಲ್ಲಾ ಸಂಗತಿಗಳು, ವಾಜಪೇಯಾದಿ ಮಹಾಯಜ್ಞಗಳು, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತ ಒಂದು ಮಾತಿದೆ. ಕರ್ಮಗಳನ್ನು ಮಾಡೋದೇ ಅಷ್ಟು ಕಷ್ಟ. ಕರ್ಮಗಳು ಅದರಲ್ಲೂ ಯಾವ ಕರ್ಮ ಭಗವಂತನ ಪ್ರೀತಿಕರ, ಯಾವ್ದು ಅಲ್ಲ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಮುಖ್ಯಂತಿ ಸೂರಯ ಅಂತ ಹೇಳಿದ್ದು ಬಹಳ, ನಾವು ಈ ಯಾವ್ದಾದ್ರ ಬಗ್ಗೆ ತೀರ್ಮಾನ ಕೊಡುವಾಗ, ತೀರ್ಮಾನ ತಗೊಳ್ಬಾರ್ದು ನಾನು ಹೇಳ್ತಿಲ್ಲ. ಮನುಷ್ಯ ಸಾಕಷ್ಟು ಆಲೋಚನೆ ಮಾಡಬೇಕು, ಇನ್ನೊಬ್ಬರನ್ನ ಕೇಳಬೇಕು. ನನಗೆ ಸರಿ ಅನಿಸ್ತಾ ಇದೆ, ನಾನು ಇದನ್ನ ಮಾಡ್ತೀನಿ ಅಂತ ಅನ್ಕೋಬೇಕು. ಅದು ತಪ್ಪಲ್ಲ. ತೀರ್ಮಾನಗಳನ್ನು ತಗೊಳ್ಳುವಾಗ, ತೀರ್ಮಾನಗಳನ್ನು ಮತ್ತೊಬ್ಬರ ಮೇಲೆ ಹೇರುವಾಗ, ಇಂಪೋಸ್ ಮಾಡುವಾಗ ಎಷ್ಟು ಮನುಷ್ಯ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ, ಕವಯೋಪ್ಯತ್ರ ಮೋಹಿತಾ ಸೂರ್ಯ ಅಪ್ಯತ್ರ ಮುಹ್ಯಂತಿ ಕಾಕಥಾ ಮನುಷ್ಯ. ಮನುಷ್ಯರ ಗತಿ ಏನು ಅಂತ ಯಾವತ್ತೂ ಕೂಡ ಆಲೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ, ಭಾಗವತ ತಾತ್ಪರ್ಯದಲ್ಲಿ 6ನೇ ಸ್ಕಂದ 6 ಅಥವಾ 5 ಅಲ್ಲೂ ಕೂಡ ಒಂದು ಮಾತಿದೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಕುರುವತ ಕರ್ಮ ನಿರಯಾಯ ಭವಿಷ್ಯತೆ. ಈ ಸರಿಯಾಗಿ ಕರ್ಮ ಮಾಡಿದ್ರೆ ಜ್ಞಾನಕ ಸಹಾಯಕ, ತಪ್ಪಾಗಿ ಕರ್ಮ ಮಾಡಿಬಿಟ್ರೆ ಅದು ಅಧೋಗತಿ ಕಾರಣ. ಹೀಗೆ ಕರ್ಮದ ಮಹತ್ವ ಎಂಥದ್ದು ಅಂದ್ರೆ ಅದು ಜ್ಞಾನಕ್ಕೆ ಉತ್ತೇಜಕವಾದದ್ದು ಯಾವತ್ತೂ ಕೂಡ. ತಥಾಪಿ ಕರ್ಮ ನಿಂದಂತೆ ನಯತ ಕರ್ತು ಮಂಜಸಾ ಶಕ್ಯಂ. ಆದ್ರೆ ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಕರ್ಮದಿಂದ ಏನು ಉಪಯೋಗ ಅಂತ ಕೆಲವು ಕಡೆ ಕರ್ಮವನ್ನು ನಿಂದನೆ ಮಾಡಿದಂತೆ ಕಾಣಿಸ್ತದೆ. ನಾಸ್ತ್ಯ ಕೃತಕೃತೇನ ನಾಣ್ಯ ಪಂಥ ಅಯನಾಯ ವಿದ್ಯತೆ, ನಾಣ್ಯ ಪಂಥ ವಿದ್ಯತೆ ನಾಯ. ಜ್ಞಾನವೇ ಅವನನ್ನು ಪಡ್ಕೊಳ್ಳಿ ಕಾರಣವೇ ಹೊರತು ಕರ್ಮ ಅಲ್ಲ. ಈಗ ನಾವು ಮಾಡಿದ ಕರ್ಮ ಶಾಶ್ವತವಾದ ಮುಕ್ತಿ ಕಾರಣ ಅಲ್ಲ ಅಂತ ಹೀಗೆಲ್ಲ ಕೆಲವು ಕಡೆ ಕರ್ಮವನ್ನು ನಿಂದನೆ ಮಾಡ್ತಾರಲ್ಲ. ಯಾಕೆಂದ್ರೆ ಕರ್ಮ ಮಾಡಿದ್ದು ಅದು ಯಥಾರ್ಥವಾದ ಜ್ಞಾನಕ್ಕೆ ಕಾರಣ ಅಂತಂದ್ಮೇಲೆ ಆ ಕರ್ಮವನ್ನು ನಿಂದನೆ ಯಾಕೆ ಮಾಡ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಅಲ್ಲೊಂದು ಪ್ರಶ್ನೆ ಇದೆ. ತಥಾಪಿ ಕರ್ಮ ನಿಂದಂತೆ. ಯಾಕೆಂದ್ರೆ ಅದಕ್ಕೇನ್ ಕಾರಣ ಅಂದ್ರೆ,
ನ ಯತಃ ಕರ್ತು ಮಂಜಸ ಶಕ್ಯಂ ಮೋಹನಾಯವ ಜ್ಞಾನ ಶಕ್ತೇ ಅಧಿಕತ್ವಾದ್ವಾ ತಥಾಪಿ ಕರ್ಮ ನಿಂದಂತಿ ನಯತಃ ಕರ್ತು ಮಂಜಸ ಶಕ್ಯಂ ಜ್ಞಾನ ಫಲಸ್ಯಾಪಿ ಬಹುತ್ವಾನ್ ಮೋಹನಾಯವ. ಯಾಕೆ ನಿಂದನೆ ಮಾಡ್ತಾರೆ ಅಂತಂದ್ರೆ ಈ ಕರ್ಮವನ್ನು ಪೂರ್ಣವಾಗಿ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಕರ್ಮವನ್ನು ಬಹಳ ನೆಚ್ಚಿಕೋಬೇಡ್ರಿ. ಎಲ್ಲವನ್ನೂ ಮಾಡಬೇಕು. ಮನುಷ್ಯ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಎಲ್ಲ ತರದ ಆಚರಣೆಗಳು, ಹುಟ್ಟಿದ ಆರಭ್ಯ ಅವನು ಮರಣ ಪಡೆಯುವ ತನಕ ಏನೇನು ಅನೇಕ ತರದ ಆಚರಣೆಗಳು ಎಲ್ಲವನ್ನೂ ಅವನು ಮಾಡಬೇಕು. ಆದ್ರೆ ಯಾವ ಕರ್ಮವನ್ನು ಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಂಥವರಿಗೆ. ಹಾಗೆ ನೋಡಿದ್ರೆ ನಮ್ಮಂಥವರಿಗೆ ಪೂರ್ಣವಾಗಿ ಜ್ಞಾನವನ್ನು ಗಳಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಮ್ಮೊಳಗೆ ನಾವೇ ತುಲನೆ ಮಾಡಿಕೊಂಡಾಗ ನಾವೇನು ಜ್ಞಾನ ಗಳಿಸಬಹುದಾಗಿದೆ, ಎಷ್ಟು ಜ್ಞಾನವನ್ನು ಗಳಿಸಬಹುದಲ್ಲ ಅಷ್ಟು ಕರ್ಮವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಈಗ ನಮ್ಗಿಂತ ಹೆಚ್ಚಿನ ಕರ್ಮವನ್ನು, ನಮ್ಗಿಂತ ಹೆಚ್ಚಿನ ಜ್ಞಾನವನ್ನ ಬೇರೆಯವರು ಗಳಿಸೋರಿದ್ದಾರೆ, ಅದು ವಿಷಯ ಬೇರೆ. ನಾವೇ ಎಷ್ಟು ಜ್ಞಾನವನ್ನು ಗಳಿಸ್ತೇವೆ ಒಂದಿಷ್ಟು ಪ್ರಯತ್ನ ಪಟ್ರೆ, ಶ್ರವಣ ಮರಣಾದಿಗಳನ್ನು ಮಾಡಿದ್ರೆ ಎಷ್ಟು ಜ್ಞಾನ ನಮಗೆ ಬರಬಹುದಾಗಿದೆ. ಯಾವ ಪ್ರಯತ್ನವನ್ನ, ಯಾವ ಸಮಯವನ್ನ, ಯಾವ ದೈಹಿಕ ಮನಃಶಕ್ತಿಗಳನ್ನ ಅಲ್ಲಿ ಹಾಕಿದರೆ ಎಷ್ಟು ಜ್ಞಾನ ನಮಗೆ ಬರಬಹುದು, ಅದರಿಂದ ನಮಗೇನು ಫಲ ಸಿಗಬಹುದು. ಅಷ್ಟೇ ದೈಹಿಕ ಶಕ್ತಿ, ಮನಃಶಕ್ತಿ, ಶಾರೀರಿಕ ಶಕ್ತಿ, ಸಮಯ ಹಾಕಿದ್ರು ಕರ್ಮ ಪೂರ್ಣ ಆಗೋದಿಲ್ಲ. ಇದು ಬೇರೆಯವ್ರಿಗೆ ಹೋಲಿಸ್ಕೊಳ್ಳೋದು ಬೇಡ. ನಮ್ಮದೇ ಆದ ಜ್ಞಾನಕ್ಕೆ ನಾವು ಹೋಲಿಸ್ಕೊಂಡ್ರೆ ನಮ್ಮ ಕರ್ಮ ಅಭದ್ರ ಆಗಿಬಿಡ್ತದೆ, ಅದು ಪೂರ್ಣ ಅಲ್ಲ. ಜ್ಞಾನ ಫಲಸ್ಯ ಬಹುತ್ವ, ಜ್ಞಾನದ ಫಲ ಯಾವತ್ತೂ ಕೂಡ ಹೆಚ್ಚು, ಕರ್ಮದ ಫಲ ಕಡಿಮೆ. ಆದ್ರಿಂದ ಕರ್ಮವನ್ನು ನಿಂದನೆ ಮಾಡ್ತಾರೆ. ಇನ್ನು ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಮೋಹನಾಯವ, ಕೆಲವು ಕಡೆ ಮೋಹಕ್ಕಾಗಿಯೂ ಇರ್ತದೆ. ಯಾರೋ ಕರ್ಮವನ್ನು ಮಾಡಬೇಡ್ರಿ, ಕರ್ಮದಿಂದ ಏನಾಗಬೇಕಾಗಿದೆ ಅಂತ ಶಾಸ್ತ್ರ ಓದಿ ಕರ್ಮವನ್ನು ಬಿಟ್ಟು ಬಿಡುವವರು ಇರ್ತಾರೆ. ಇದು ಈ ತರದ ಅನೇಕ ಭ್ರಾಮಕ ಮಾತುಗಳನ್ನು ಆಡಿ ಕರ್ಮಕ್ಕೆ ಎಷ್ಟು ಬೆಲೆ ಕೊಡಬೇಕು, ಜ್ಞಾನಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ ಅನ್ನೋದನ್ನೆಲ್ಲ ಸರಿಯಾಗಿ ಒಬ್ಬ ಮನುಷ್ಯ ತಿಳ್ಕೋಬೇಕು. ಭ್ರಾಮಕವಾದ ಮಾತುಗಳನ್ನೆಲ್ಲ ದಾಟಿ ತಿಳ್ಕೋಬೇಕು. ಇದು ಶಾಸ್ತ್ರದ ಉದ್ದೇಶ ಆಗಿರುತ್ತೆ. ಶಾಸ್ತ್ರವನ್ನು ಓದಿದ ಕೂಡಲೇ ಕರ್ಮ ಎಷ್ಟು ಮಾಡಬೇಕು, ಜ್ಞಾನ ಎಷ್ಟು ಮಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿಬಾರದು, ತಿಳಿಯೋದಿಲ್ಲ. ಹಾಗದು ಪೂರ್ಣವಾಗಿ ಮನನ ಮಾಡಿ ಬಹಳಷ್ಟು ಕಷ್ಟಪಟ್ಟರೆ ಇದರ ರಹಸ್ಯ, ಕರ್ಮದ ರಹಸ್ಯ ಮತ್ತೆ ಜ್ಞಾನದ ರಹಸ್ಯ ಇದೆಲ್ಲ ನಮಗೆ ತಿಳಿಯುವಂತೆ ಇರಬೇಕು. ಹಾಗೆ ಶಾಸ್ತ್ರ ವ್ಯವಸ್ಥೆ ಮಾಡಿದೆ ಅಂತ. ಅಲ್ಲಿ ಒಂದ್ ಕಡೆ 6ನೇ ಸ್ಕಂದದಲ್ಲೋ ಎಲ್ಲೋ ಕರ್ಮದ ಫಲ ಬಹಳ ಕಡಿಮೆ, ಅದರಿಂದ ಕರ್ಮವನ್ನು ನಿಂದನೆ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅದನ್ನು ಹಾಗಂತ ಹೇಳಿ ಕರ್ಮ ಬಿಡುವಂತಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದಂತೆ ಅತೀತಾನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮಃ ಏತಾದೃಶೋಪಿ ನಾಚಾರಂ ಶ್ರೌತಂ ಸ್ಮಾರ್ತಂ ಪರಿತ್ಯಜೆ. ಎಷ್ಟು ದೊಡ್ಡ ಜ್ಞಾನಿ, ಭೂತಕಾಲದ, ಭವಿಷ್ಯದ, ವರ್ತಮಾನದ ಎಲ್ಲ ಸಂಗತಿಗಳನ್ನು ತಿಳಿಯಬಲ್ಲವನು. ಹಾಗೆ ತ್ರೈಲೋಕ್ಯ ಉದ್ಧರಣ ಕ್ಷಮಃ, 3 ಲೋಕವನ್ನು ತನ್ನ ತಪಶಕ್ತಿಯಿಂದ ಉದ್ಧರಿಸಬಲ್ಲಂತ ಶಕ್ತಿ ಇದ್ದವನು ಶ್ರೌತ ಸ್ಮಾರ್ಥ ಕರ್ಮಗಳನ್ನು ಬಿಡುವಂತಿಲ್ಲ. ಆದ್ರೂ ಅಂಥವನಿಗೂ ಜ್ಞಾನದ ಫಲವೇ ಬಹಳ, ಕರ್ಮದ ಫಲ ಕಡಿಮೆ. ಅವನಿಗೂ ಕೂಡ ಕರ್ಮವನ್ನು ಪೂರ್ಣವಾಗಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. 100% ಯಾವುದೇ ಕರ್ಮವನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅದರ ತಾತ್ಪರ್ಯ ಇದೆ. ಅದಕ್ಕಾಗಿ ನಾನು ಅದನ್ನ ಎಷ್ಟೋ ಸಲ ಅಂದ್ಕೊಂಡಿದ್ದೇನೆ, ನಮ್ಮ ಕರ್ಮ ಕೇವಲ ಕರ್ಮ ಆಗದೆ ಇರಲಿ, ಕರ್ಮ ಆ ಸಂದರ್ಭದಲ್ಲಿ ಅನುಸಂಧಾನ, ಭಗವಂತನ ನೆನಪು ಇತ್ಯಾದಿಗಳಿದ್ದು ಬಿಟ್ರೆ ಅದು ಒಂದು ಧ್ಯಾನ ಕಾರ್ಯನೇ ಆಗಿಬಿಡ್ತದೆ, ಕೇವಲ ಅದು ಕರ್ಮ ಆಗೋದಿಲ್ಲ. ಹಾಗೆ ಶಾಸ್ತ್ರ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಈಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡ್ತೇವಲ್ಲ, ಪ್ರಾಣಾಯಾಮ ಮಾಡುವಾಗ ಭಗವಂತನ ನಾಮಸ್ಮರಣೆ ಇಲ್ಲದೇನೆ ಪ್ರಾಣಾಯಾಮ ಮಾಡಿಬಿಟ್ರೆ ಅದು ಪ್ರಾಣಾಯಾಮ ಆಗ್ತದೆ. ಪ್ರಾಣಾಯಾಮ ಮಾಡುವಾಗ ವಿಷ್ಣು ವಾಯುಂಚ ಸಂಸ್ಮರೇತ್, ವಿಷ್ಣು ವಾಯುಂಚ ಸಂಸ್ಮರೇತ್, ಪರಮಾತ್ಮನನ್ನ, ಮುಖ್ಯ ಪ್ರಾಣನನ್ನ ಪ್ರಾಣಾಯಾಮ ಮಾಡುವಾಗ ನೆನಪು ಮಾಡ್ಕೊಂಡು ಬಿಟ್ರೆ ಅದೇ ಧ್ಯಾನ ಆಗಿಬಿಡ್ತದೆ. ನೆನಪು ಮಾಡ್ತಾ ಅವನ 5 ರೂಪಗಳು, ಆ ಪರಮಾತ್ಮನ ವಿಭಿನ್ನ ರೂಪಗಳು, ಅವನು ಪ್ರಾಣಾಯಾಮ ಮಾಡುವಾಗಲೇ ಅದನ್ನೊಂದು ಧ್ಯಾನದ ರೂಪವಾಗಿ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡೋದಾದ್ರೆ, ಅದು ನಮ್ಗೆ ಸಾಧ್ಯ ಆಗೋದಾದ್ರೆ ಅದು ಕೇವಲ ಕರ್ಮ ಆಗಿ ಉಳಿಯೋದಿಲ್ಲ, ಧ್ಯಾನ ಆಗಿಬಿಡ್ತದೆ. ಅದರಂತೆ ಸಂಧ್ಯಾ ವಂದನೆ, ದೇವ್ರ ಪೂಜೆ ಇತ್ಯಾದಿ ಸಕಲ ಕಾರ್ಯಗಳನ್ನು ಕೂಡ ನಾವು ಅರ್ಥಪೂರ್ವಕವಾಗಿ ಅರ್ಥ ತಿಳ್ಕೊಂಡು ಮಾಡೋದಾದ್ರೆ ಅವೆಲ್ಲ ಧ್ಯಾನ ಕಾರ್ಯವೇ ಆಗ್ತವೆ. ಮತ್ತೆ ಹೊಸ ಹೊಸ ಅರ್ಥ ಅಲ್ಲಿ ತಿಳಿಲಿಕ್ಕೆ ಸಾಧ್ಯ. ಮತ್ತೆ ನಮಗೊಂದಲ್ಲೊಂದು ಯಾಂತ್ರಿಕತೆ ಬಂದಿರ್ತದಲ್ಲ, ದೀರ್ಘಕಾಲ ಸಂಧ್ಯಾ ವಂದನೆ ಮಾಡಿ ಮಾಡಿ, ದೇವ್ರ ಪೂಜೆ ಮಾಡಿ ಮಾಡಿ ಮುಗಿಸ್ಬೇಕು ಅಂತೇನು ಬಂದಿರ್ತದಲ್ಲ, ಅರ್ಥ ತಿಳ್ಕೊಂಡ್ಬಿಟ್ರೆ ಹೊಸ ಹೊಸ ಪರಮಾತ್ಮನ ರೂಪಗಳನ್ನ ಅಲ್ಲಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಆ ಯಾಂತ್ರಿಕತೆ ಹೋಗ್ತದೆ. ಇದೆಲ್ಲವನ್ನು ಅರ್ಥಜ್ಞಾನ ಪೂರ್ವಕವಾಗಿ ಮಾಡುವುದರ ಲಾಭ ಇದು. ಹೀಗೆ
ಆ ಕರ್ಮದ ಸಮಸ್ಯೆ ಇಷ್ಟಿದೆ, ಜ್ಞಾನಿಗಳು ಅಲ್ಲಿ ಮೋಹ ಹೊಂದ್ತಾರೆ. ಅದರಿಂದ ಮನುಷ್ಯನ ಕಥೆ ಏನಿದೆ ಇಲ್ಲಿ, ಸನಕಾದಿಗಳು ಹೇಳಿಲ್ಲ ಯಾಕೆ, ಅದೊಂದು ಪ್ರಶ್ನೆನೇ ಅಲ್ಲ. ಇವ್ರು ಕೇಳಿದ, ನಾನು ನಮ್ಮ ಅಪ್ಪನ ಕಾಲದಲ್ಲಿ, ನಮ್ಮ ಅಪ್ಪನ ಆಡಳಿತ ಇದ್ದಾಗ, ನಾನಿನ್ನು ಚಿಕ್ಕವನಾಗಿದ್ದಾಗ ಸನಕಾದಿಗಳನ್ನು ಕೇಳಿದೆ, ಅವ್ರು ಯಾಕೆ ಹೇಳಲಿಲ್ಲ ಅಂತಂದ್ರೆ, ಜ್ಞಾನಂತೋಪಿ ಹಿ ದುರ್ಜ್ಞೇಯ ಪ್ರಶ್ನೋಯಂ ಜ್ಞಾನಿನಾಮಪಿ ಇತಿ ವೇದಯಿತುಂ ಬ್ರಹ್ಮಪುತ್ರಾ ನೋಚುರ್ ಇತಿ ವೇದಯಿತುಂ ಬ್ರಹ್ಮ ಪುತ್ರ ನೋಚುರ್ ನಿಮೇಃ ಪುರ ತಂತ್ರ ಭಾಗವತದ ಮಾತದ. ಇವನಿಗೆ, ಈ ನಿಮಿರಾಜನಿಗೆ ಅದನ್ನ ತಿಳ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಅಂತ ಏನಲ್ಲ, ದೊಡ್ಡ ಚಕ್ರವರ್ತಿನೇ ಅವನು. ಮತ್ತೆ ದೇವರ್ಷಿ ಪಿತೃ ಪಾಹ ನರಾಹ ಅಂತ ಚಕ್ರವರ್ತಿಗಳಲ್ಲೇ ಬರುವಂಥವನೇ ಅವನು. ಆದ್ರೆ ಅವ್ರು ಯಾಕೆ ಆವಾಗ ಹೇಳಲಿಲ್ಲ ಅಂತಂದ್ರೆ, ಇದು ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ಇವನಿಗೆ ಶಕ್ತಿ ಇರಲಿಲ್ಲ ಅಂತಲ್ಲ. ಆದ್ರೂ ಕರ್ಮಯೋಗದ ರಹಸ್ಯ ಏನಿದೆ ಜ್ಞಾನಿಗಳಿಗೂ ತಿಳ್ಕೊಳ್ಳೋದು ಬಹಳ ಕಷ್ಟ. ಆದ್ರಿಂದ ಕೇಳಿದ ಕೂಡಲೇ ಒಮ್ಮೆಲೆ ಹೇಳಬಾರದು ಅಂತ ಅವ್ರ ಉದ್ದೇಶ ಇದ್ದಿರ್ಬೇಕು. ಮತ್ತು ಅವನು ಕೂಡ ಇನ್ನೂ ಚಿಕ್ಕವನಿದ್ದ, ತಿಳ್ಕೊಳ್ಳಿಕ್ಕೆ ಇನ್ನೂ ಪಕ್ವವಾದ ಕಾಲ ಇದೆ ಅಂತ ಅವ್ರು ಬಿಟ್ಟಿದ್ದಿರ್ಬೇಕು. ಹಾಗಿರ್ಲಿಲ್ಲ. ನಾನು ಅದನ್ನು ಸುಮ್ಮನೆ ನನ್ನ ಆಲೋಚನೆ ಪ್ರಕಾರ ವ್ಯಾಖ್ಯಾನ ಮಾಡಿದೆ. ಇಲ್ಲೇನಿದೆ, ನೇರವಾಗಿ ಇಲ್ಲೇನಿದೆ, ಸ್ಪಷ್ಟವಾಗಿ ತಿಳಿದು ಬರುವುದು ಈ ಶ್ಲೋಕದಿಂದ ಏನು ಅಂತಂದ್ರೆ, ಜ್ಞಾನಿಗಳಿಗೂ ಅದು ತಿಳಿಯೋದು ಕಷ್ಟಪ್ಪ, ಆದ್ರಿಂದ ನಿನಗೆ ಈಗ ಸದ್ಯ ಹೇಳೋದಿಲ್ಲ. ಅದು ತಾತ್ಪರ್ಯ ಏನು? ಹಾಗಾದ್ರೆ ನೀನಿನ್ನೂ ಕೂಡ ಅದನ್ನು ತಿಳ್ಕೊಳ್ಳುವ ಹಂತಕ್ಕೆ ತಲುಪಿಲ್ಲ ಅಂತಿರಬಹುದು. ಅಥವಾ ನಿನಗೀಗ ಒಂದ್ಸರಿ ತಿಳಿಸೋದಿಲ್ಲ, ಮೊದಲನೇ ಸರಿ ಕೇಳಿ ತಿಳಿಸಲಿಲ್ಲ ನಾವು, ಮತ್ತೆ ಕೇಳುವ ತಿಳಿಸ್ತೇವೆ. ಅಥವಾ ಮತ್ತೆ ಯಾರು ಆವಿರ್ಭೂತ ಮೊದಲಾದ ಮುನಿಗಳು ಬರ್ತಾರೆ, ಅವ್ರು ತಿಳಿಸ್ತಾರೆ. ಈ ಮೂಲಕ ನಿನ್ನನ್ನು ಒಂದು ಸ್ವಲ್ಪ ಕಾಯಿಸಿ, ನಿನ್ಗೊಂದು ಸ್ವಲ್ಪ ನಿರೀಕ್ಷೆ ಆಕಾಂಕ್ಷೆಗಳನ್ನ ಇಮ್ಮಡಿಗೊಳಿಸಿ ಆಮೇಲೆ ತಿಳಿಸೋದ್ರ ಉದ್ದೇಶ ಏನಂತಂದ್ರೆ, ಅದ್ರ ಮಹತ್ವ ನಿನ್ಗೂ ತಿಳಿಲಿ ಮತ್ತು ಕೇಳಿದವ್ರಿಗೂ ತಿಳಿಲಿ. ಕೆಲವು ಬಾರಿ ಯಾರು ಏನಾದ್ರು ಕೇಳಿದ ಕೂಡಲೇ ಹೇಳ್ಬಿಟ್ರೆ ಅದರಿಂದ ಏನೋ ತೀರಾ ಅಷ್ಟೇನು ಗಂಭೀರವಾದ ವಿಷಯ ಇರ್ಲಿಕ್ಕಿಲ್ಲ, ಅದಕ್ಕೆ ಅವರು ಕೂಡ ಬಹಳ ಆಲೋಚನೆ ಮಾಡಿದೆ ಒಮ್ಮೆಲೆ ಹೇಳಿಬಿಟ್ರು ಅಂತ ಕೇಳುವವರಿಗೆ ಅದು ಸಿಲ್ಲಿ ಆಗಿಬಿಡ್ತದೆ, ಚೀಪ್ ಆಗಿಬಿಡ್ತದೆ. ಅದಕ್ಕಾಗಿ ಅವರನ್ನ ನಿಜವಾದ ಶುದ್ಧ ಅವರಿಗಿದೆಯೋ ಇಲ್ಲೋ ಎಲ್ಲವನ್ನು ಗಮನಿಸಿ ಕಾಲ ಪಕ್ವವಾದಾಗ ಹೇಳಬೇಕು ಅಂತ ಹೀಗೊಂದು ಆಲೋಚನೆ ಆ ಋಷಿಗಳಿಗೆ, ಸನಕಾದಿ ಋಷಿಗಳಿಗಿದ್ದಂತೆ ಕಾಣಿಸ್ತದೆ. ಇಷ್ಟು ಆ ಕರ್ಮಯೋಗದ ರಹಸ್ಯ ಇದೆ. ಮುಂದೆ ಈ ವೇದ ಹೇಗಿದೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಪರೋಕ್ಷವಾದೋ ವೇದೋಜಂ ಬಾಧಾನ ಮನುಷಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ ಹ್ಯಗದಂ ಯಥಾ. ಈ ವೇದ ಇದೆಯಲ್ಲ ಅದು ಪರೋಕ್ಷವಾದ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಪರೋಕ್ಷ ದ್ವಿಷಃ ಅಂತ ಒಂದ್ ಕಡೆ ಉಪನಿಷತ್ನಲ್ಲೂ ಹೇಳ್ತಾರೆ ನೆನಪಿದೆ. ಅವರು ವೇದ ಅಥವಾ ವೇದಾಭಿಮಾನಿ ದೇವತೆಗಳೇನಿದ್ದಾರೆ ಅವರು ಏನ್ ಹೇಳುದಿದ್ರು ಪರೋಕ್ಷವಾಗಿ ಹೇಳ್ತಾರೆ, ನೇರವಾಗಿ ಯಾವುದನ್ನು ಕೂಡ ಅವರು ವರ್ಣನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನೋ ಏನೋ ಹೇಳ್ತಾರೆ, ಸ್ವರ್ಗ ಕಾಮ ಎಲಿಯತ ಅಂತ ಹೇಳ್ತಾರೆ. ಆ ಸ್ವರ್ಗ ಬೇಕು ಅಂತಿದ್ರೆ ಅಗ್ನಿಷ್ಠೋಮ ಯಾಗ ಮಾಡ್ರಿ, ಅಚರಾತ್ರ ಯಾಗ ಮಾಡ್ರಿ, ಏನೋ ಮಾಡಿದಂತೆ ಏನೋ ಹೇಳಿದಂತೆ ಕಾಣಿಸ್ತದೆ. ಅದನ್ನ ನೋಡಿ ವೇದದಲ್ಲಿ ಅಗ್ನಿಷ್ಠೋಮ ಯಾಗ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಂತ ಭ್ರಮೆಗೊಳಗಾಗಿ ಏನೇನೋ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ತಾನೆ ಮನುಷ್ಯ. ಅದಕ್ಕೆಲ್ಲ ಅರ್ಥಗಳೇನಿದೆ ಅಂತಂದ್ರೆ, ನಿಮಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ತೀವ್ರವಾದ ಹಂಬಲ ಈಗಾಗಲೇ ಮೊದಲು ಆಗಿದ್ರೆ ಅದನ್ನ ಈಡೇರಿಸ್ಕೊಳ್ಳಿ. ಅದಕ್ಕಾಗಿ ಈ ಅಗ್ನಿಹೋತ್ರ ಮತ್ತೆ ಅತಿರಾತ್ರ ಯಾಗ, ಅಗ್ನಿಷ್ಠೋಮ ಯಾಗ ಇತ್ಯಾದಿಗಳನ್ನು ಮಾಡ್ರಿ. ಯಾಕೆಂದ್ರೆ ಒಂದು ಬಾರಿ ಮನಸ್ಸಿನೊಳಗೆ ಸ್ವರ್ಗಕ್ಕೆ ಹೋಗ್ಬೇಕು, ಅದರದ್ದೇನೋ ಸುಖವನ್ನು ಸವಿಬೇಕು ಅಂತ ಅಪೇಕ್ಷೆ ಇದ್ರೆ, ಮನಸ್ಸು ಅದಕ್ಕೆ ಅಂಟ್ಕೊಂಡಿದ್ರೆ, ನೀವು ಧ್ಯಾನ ಮಾರ್ಗದಲ್ಲಿ ಮುಂದುವರೆದಾಗಲೂ ಕೂಡ ಅದನ್ನು ನಿಮಗೆ ಒಂದು ಮಟ್ಟಿಗೆ ಪ್ರತಿಬಂಧಕ ಆಗುವುದು. ಈಗಾಗಲೇ ಆಸೆ ಮೂಡಿದ್ರೆ ನಿಮಗೆ ಆಸೆಯನ್ನು ಅಪೇಕ್ಷೆ ಈಡೇರಿಸ್ಕೊಂಡ್ಬಿಡಿ. ಯದಿ ಸ್ವರ್ಗ ಕಾಮ ಅಸ್ತಿ, ನಿನಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಈಗಾಗಲೇ ಅಪೇಕ್ಷೆ ಬಂದಿದ್ರೆ ಆ ಯಾಗ ಮಾಡು ಅಂತ ಅರ್ಥ. ಹೊರತು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಬಯಕೆಯಿಂದ ಬಯಕೆಯನ್ನು ಹುಟ್ಟಿಸಿಕೋ, ಯಾಗವನ್ನು ಮಾಡೇ ಮಾಡುವಂತ ತಾತ್ಪರ್ಯ ಅಲ್ಲ. ಸಂಧ್ಯಾವಂದನೆಯನ್ನು ಹೇಗೆ ಮಾಡಲೇಬೇಕು, ಕೆಲವು ಅಗ್ನಿಹೋತ್ರ ಉಪಾಸನಾದಿಗಳನ್ನು ಹೇಗೆ ಮಾಡಲೇಬೇಕು, ಸ್ವರ್ಗಕ್ಕೋಸ್ಕರ ಅಂತಲ್ಲ, ಮಾಡಲೇಬೇಕು. ಹೇಗೆ ಹಾಗೆ ಅಗ್ನಿಷ್ಠೋಮ ವಾಜಪೇಯ ಇತ್ಯಾದಿ ಯಾಗಗಳನ್ನು ಮಾಡಲೇಬೇಕು ಅಂತ ಅರ್ಥ ಅಲ್ಲ. ಒಂದು ವೇಳೆ ನಿನಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತಿದ್ರೆ ಮಾಡು, ಸ್ವರ್ಗಕ್ಕೆ ಹೋಗ್ತಿ. ಇನ್ನ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಅಪೇಕ್ಷೆ ಬಂದು ಇದನ್ನು ಮಾಡಿದ್ರು ನೀನು ಪರಮಾತ್ಮನ ಸನ್ನಿಧಾನಕ್ಕೆ ತಲುಪ್ತಿ.
ಹೀಗೆಲ್ಲ ಅದಕ್ಕೆ ಅನೇಕ ರಹಸ್ಯಗಳಿವೆ. ಆದ್ರಿಂದ ಈ ವೇದಗಳು ಕರ್ಮವನ್ನೇ ಹೇಳುವಂತೆ ಕಾಣಿಸ್ತಾವಲ್ಲ, ಪರಮಾತ್ಮನ ಪ್ರತಿಪಾದಕ ಹೇಗೆ ಹೇಳ್ತೀರಿ ನೀವು ಅಂತ ಇಂಥ ಕೆಲವು ಮಾತುಗಳು ನೋಡಿದಾಗೆಲ್ಲ ಸಂಶಯ ಬರ್ಬೋದು. ಆ ಥರ ಅನೇಕ ಜನ ಈ ವೇದಗಳಿಗೆ ವ್ಯಾಖ್ಯಾನ ಮಾಡಿದವರು ಕೂಡ ಇದ್ದಾರೆ. ಏನಂತ ವ್ಯಾಖ್ಯಾನ ಮಾಡ್ತಿದ್ರು ಅಂತಂದ್ರೆ, ದೊಡ್ಡ ದುರಂತ, ವೇದಗಳನ್ನು ನಂಬಿಯೂ ಕೂಡ ಈಶ್ವರನನ್ನೇ ದೇವರನ್ನೇ ನಂಬದೇ ಇದ್ದವರು ಇದ್ರು ನಮ್ಮ ದೇಶದಲ್ಲೇ. ಮತ್ತೆ ಅವರಲ್ಲೇ ಕೆಲವರು ಮುಂದೆ ಬಂದ್ರು, ದೇವರನ್ನು ನಂಬದೇ ಇದ್ರೆ ಸಾಧ್ಯ ಆಗ್ಲಿಕ್ಕಿಲ್ಲ, ದೇವರೊಂದನ್ನು ನಂಬಬೇಕು ಅಂತ ಮುಂದೆ ಬಂದ್ರು. ಮೀಮಾಂಸಕರು ಅಂತಿದ್ರು. ಅವರಲ್ಲಿ ಮೊದಲು ನಿರೀಶ್ವರ ಮೀಮಾಂಸಕರು ಅಂತಿದ್ರು. ಆ ನಿರೀಶ್ವರ ಮೀಮಾಂಸಕರ ಮತ ಅಂತನ್ನೋದು ಅದು ಅಪ್ರಾಯೋಗಿಕ ಆಗೋಯ್ತು. ಹೇಗೆ ಆಗ್ಲಿ ವೇದವನ್ನಾದ್ರೂ ಶಾಸ್ತ್ರವನ್ನಾದ್ರೂ ನಂಬ್ರಿ ಬಿಡ್ರಿ, ದೇವರನ್ನಾದ್ರೂ ನಂಬಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮನುಷ್ಯ ಇರ್ತಾನೆ ಯಾವತ್ತೂ ಕೂಡ. ಅದು ಬಹಳ ಮಹತ್ವದ್ದು. ಯಾಕೆಂತಂದ್ರೆ ಅದೆಷ್ಟೋ ಅವೈದಿಕ ಮತಗಳಿವೆ ಈ ಜಗತ್ತಿನಲ್ಲಿ. ಆಮೇಲೆ ಈ ಆದಿವಾಸಿ ಜನಾಂಗಗಳ ಧರ್ಮಗಳಿವೆ. ಎಲ್ಲರೂ ದೇವರನ್ನೊಂದು ನಂಬ್ತಾರೆ. ವೇದಗಳನ್ನ ಎಲ್ಲರೂ ನಂಬದೇ ಇರಬಹುದು, ಪಂಚರಾತ್ರ, ಮಹಾಭಾರತ, ಭಾಗವತವನ್ನೆಲ್ಲರೂ ನಂಬದೇ ಇರಬಹುದು. ದೇವ್ರನ್ನ ಮಾತ್ರ ಎಲ್ಲರೂ ನಂಬ್ತಾರೆ. ದೇವ್ರನ್ನ ನಂಬೋದು ಮುಖ್ಯ. ಇನ್ನು ವೇದಗಳನ್ನು ನಂಬಿ ದೇವರನ್ನು ನಂಬದೇ ಇರೋಕ್ಕಿಂತ ದೇವರನ್ನು ನಂಬಿ ಉಳಿದದನ್ನು ನಂಬದೆ ಹೋದ್ರೂ ಕೂಡ ದೊಡ್ಡ ವಿಷಯ ಅಲ್ಲ. ಅದು ದೊಡ್ಡ ವಿಷಯ ಅಲ್ಲ ಅಂತಂದ್ರೆ ಹಾಗೆ ಮುಂದುವರಿಬೇಕು ಅಂತ ಅರ್ಥ ಅಲ್ಲ. ಅವರ ಯೋಗ್ಯತಾ ಸಂಪನ್ನವಾಗಿದ್ರೆ, ಸುಸಂಪನ್ನವಾಗಿದ್ರೆ ಅದರಿಂದ ಅವರಿಗೆ ಮತ್ತೆ ಜ್ಞಾನದ ಮಾರ್ಗ ಸಿಕ್ಕು ಪರಮಾತ್ಮನ ಹಾದಿ ಹಿಡಿತಾರ ಅವ್ರು, ಇಲ್ಲ ಅಂತಲ್ಲ. ದೇವರನ್ನ ಅಸ್ತಿತ್ವವನ್ನು ನಂಬೋದು ಮುಖ್ಯ. ಇವರು ಕೆಲವರು ನಮ್ಮಲ್ಲಿ ಮೀಮಾಂಸಕರಾದವರೆಲ್ಲ ಏನ್ ಮಾಡೋದು ಅಂದ್ರೆ, ಬಹಳ ಕಷ್ಟಪಟ್ಟು ಸಂಸ್ಕೃತ ಶಾಸ್ತ್ರಾದಿಗಳನ್ನು ಅಭ್ಯಾಸ ಮಾಡೋದು, ಯಜ್ಞಗಳನ್ನು ಹೇಗೆ ಮಾಡಬಹುದು ಅಂತ ಅತ್ಯಂತ ಕಠಿಣವಾದ ನಿಯಮಗಳು, ಆ ನಿಯಮಗಳ ಪ್ರಕಾರ ಹೇಗೆ ಅಧ್ಯಯನ ಮಾಡೋದು, ಹೇಗೆ ಯಜ್ಞ ಮಾಡಬೇಕು, ಯಜ್ಞದ ಉದ್ದೇಶ ಏನು, ಪೂರ್ಣಾಹುತಿ ಹೇಗೆ, ಅದರ ಚಮಚ ಹೇಗೆ, ಇಟ್ಟಿಗೆ ಯಾವ ಆಕಾರದಲ್ಲಿ ಇರಬೇಕು, ಮೀಮಾಂಸಾ ಶಾಸ್ತ್ರ ಎಲ್ಲ ಇಷ್ಟು ಕಠಿಣವಾದ ನೀತಿ ನಿಯಮಗಳನ್ನು ತುಂಬಿ ಹೋಗಿದೆ. ಯಜ್ಞ ನಡುವೆ ವಿಚ್ಛಿನ್ನ ಆಗಿಬಿಟ್ರೆ ಏನ್ ಮಾಡಬೇಕು, ಯಜಮಾನನಿಗೆ ಏನ್ ಪ್ರಾಯಶ್ಚಿತ್ತ, ಪುರೋಹಿತನಿಗೆ ಏನ್ ಪ್ರಾಯಶ್ಚಿತ್ತ, ಈ ಎಲ್ಲ ನೀತಿ ನಿಯಮಗಳಲ್ಲಿ ನಿಷ್ಠಾತರ. ಏನು ಗುರಿ ಅಂತಂದ್ರೆ ಸ್ವರ್ಗಕ್ಕೆ ಹೋಗೋದು, ಅಲ್ಲಿ ಸುಖವಾಗಿರೋದು, ಮತ್ತೆ ಇಲ್ಲಿ ಬರೋದು, ಮತ್ತೆ ಮನುಷ್ಯರಾಗಿ ಹುಟ್ಟೋದು, ವೇದವನ್ನು ಓದೋದು, ಮತ್ತೆ ಕರ್ಮ ಮಾಡ್ತಾ ಇರೋದು, ನಿತ್ಯ ಯಜ್ಞ ಮಾಡ್ತಾನೆ ಇರೋದು. ಇಂಥವರೆಲ್ಲ ಕೆಲವರಿದ್ರು, ನಿರೀಶ್ವರ ಮೀಮಾಂಸಕರಿದ್ರು. ಹಾಗಾದ್ರೆ ನಿಮಗೆ ಸ್ವರ್ಗದ ಫಲ ಸಿಗೋದು ಯಾವುದರಿಂದ ಅಂತಂದ್ರೆ ಯಜ್ಞ ಮಾಡ್ತೀವಲ್ಲ, ಯಜ್ಞದಿಂದಲೇ ಸಿಗೋದು. ಅದು ದೇವರಿಂದ ಏನಲ್ಲ. ಇಂಥವರೆಲ್ಲ ಇದ್ರು. ಬಹಳ ವಿಚಿತ್ರವಾಗಿ ಇವತ್ತು ನಮ್ಗೆ ದೇವರನ್ನ ಇಲ್ಲ ಅಂತ ಕಲ್ಪಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿಲ್ಲ. ಅಷ್ಟು ಗಾಢವಾಗಿ ನಮ್ಮ ನರನಾಡಿಗಳಲ್ಲಿ, ಸಂಸ್ಕಾರದಲ್ಲಿ ಆ ದೇವರ ಅಸ್ತಿತ್ವದ ಬಗ್ಗೆ ಒಂದು ಕಲ್ಪನೆ ನಮಗೆ ತುಂಬಿ ಹೋಗಿದೆ ಇವತ್ತು. ಆದ್ರೆ ಪರಮ ವೈದಿಕರು, ಪರಮ ಕರ್ಮಠರು ದೇವರನ್ನು ನಂಬುದೇ ಇಂಥ ಅಸ್ತವ್ಯಸ್ತವಾದ ಜೀವನ ನಡೆಸಿದವರೆಲ್ಲ ಇದ್ರು. ಆದ್ರೆ ಅದು ಉಳಿಲಿಲ್ಲ ಬಹಳ ದಿವಸ. ಅದು ಆಮೇಲೆ ದೇವರನ್ನು ನಂಬಬೇಕಾಯ್ತು ಅವರೇ. ಶ್ರೇಷ್ಠರ ಮೀಮಾಂಸಕರು, ಈಶ್ವರನನ್ನು ನಂಬುವ ಮೀಮಾಂಸಕರು ಅಂತ ಅವರಲ್ಲೇ ಒಂದು ಪಂಗಡ ಹೊರಟಿತ್ತು. ಆದ್ರೂ ಒಟ್ಟಾರೆ ನಾನು ಎಷ್ಟೋ ಸಲ ಇದನ್ನು ಹೇಳಿದ್ದೆ, ಒಟ್ಟಾರೆ ಮೀಮಾಂಸಕರ ಮತವೇ ಅಪ್ರಾಯೋಗಿಕ ಆಗಿ ಹೋಯ್ತು. ಅದನ್ನಾರು ಅವಲಂಬಿಸುವವರೇ ಇವತ್ತಿಲ್ಲ. ಇದನ್ನ ಒಂದೆರಡು ಬಾರಿ ಪ್ರವಚನದಲ್ಲಿ ಹೇಳಿದ್ದೀನಿ. ಸಾಂಖ್ಯ ಯೋಗ ಇದೊಂದು ಜೊತೆ, 6 ದರ್ಶನಗಳಲ್ಲಿ ಸಾಂಖ್ಯ ಯೋಗ ಒಂದು ಜೊತೆ, ಕಣಾದ ವೈಶೇಷಿಕ ಅಂದ್ರೆ ವೈಶೇಷಿಕ ಮತ್ತು ನ್ಯಾಯಮತ ಇನ್ನೊಂದು ಜೊತೆ, ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಇನ್ನೊಂದು ಜೊತೆ. ಇವತ್ತು ಆ ಸಾಂಖ್ಯ ಯೋಗವನ್ನು ಅವಲಂಬಿಸುವವರು ಯಾರೂ ಇಲ್ಲ. ಯೋಗಾಸನ ಮಾಡುವವರು ಇದ್ದಾರೆ. ಯೋಗಾಸನ ಮಾಡುವವರು ಸ್ಮಾರ್ತರು ಇರ್ತಾರೆ, ವೈಷ್ಣವರು ಇರ್ತಾರೆ, ಬ್ರಾಹ್ಮಣರು ಇರ್ತಾರೆ, ಬ್ರಾಹ್ಮಣರು ಇದ್ದವರು ಇರ್ತಾರೆ, ಪ್ರಾಣಾಯಾಮನೂ ಮಾಡ್ತಾರೆ. ಆ ಯೋಗವನ್ನ ಜೀವನದ ನಂಬಿಕೆಯಾಗಿ ಇಟ್ಕೊಂಡವ್ರು ಯಾರೂ ಇಲ್ಲ. ಯೋಗ ಅನ್ನೋದು ಅಪ್ರಾಯೋಗಿಕ. ಯಾಕಂದ್ರೆ ಅಲ್ಲಿಯೂ ಕೂಡ ನಮಗೆ ಅಷ್ಟಾಂಗ ಯೋಗ ಸಾಧನೆ ಪ್ರಾಣಾಯಾಮ ಇದೇ ಮುಖ್ಯ. ಈಶ್ವರ ಅಲ್ಲಿ ಒಂದ್ ಕಡೆ ಕೆಲವು ಮಾತುಗಳಿದೆ. ಹೇಗೆ ನಮಗೆ ಸಮಾಧಿ ಸ್ಥಿತಿ ಪಕ್ವತೆ ಬರ್ಲಿಕ್ಕೆ ಸಾಧ್ಯ ಅಂತಂದ್ರೆ ಈಶ್ವರ ಪ್ರಣಿಧಾನ ಯೋಗಾಸನಗಳಿಂದ ಪ್ರಾಣಾಯಾಮಗಳಿಂದಲೇ ಸಿದ್ಧಿ, ಪರಮಾತ್ಮನ ಅನುಗ್ರಹದಿಂದಲೂ ಆಗಬಹುದು. ಇದು ಪರಮಾತ್ಮನಿಗೆ ಏನು ಪ್ರಾಮುಖ್ಯ ಕೊಡದೆ ಅವನಿಂದಲೂ ಆಗಬಹುದು ಅಂತ ಮಾತು. ಇಂಥವೆಲ್ಲ ಮಾತುಗಳನ್ನು ಆಡಿದವರಿದ್ದಾರೆ. ಆ ಮಾತುಗಳಿಗೆ ಅವೆಲ್ಲ ಭ್ರಾಮಕವಾದ ಮಾತುಗಳು. ಯಾಕಂದ್ರೆ ಬರೆದವರು ದೊಡ್ಡವರೇ, ಅವು ಭ್ರಾಮಕವಾದ ಮಾತುಗಳು ಅಂತ ಕೆಲವರು, ಇಲ್ಲ ಅದನ್ನ ಪರಿತ್ಯಜಿಸೇ ಬಿಡಬೇಕು ಅಂತ ಇನ್ ಕೆಲವರು. ಆದ್ರಿಂದಲೇ ಈ ಸಾಂಖ್ಯ ಯೋಗ ಇವೆಲ್ಲ ಇವತ್ತು ಕೇವಲ ಅದರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿಕ್ ಮಾತ್ರ ಉಳಿದಿದೆ. ಅದನ್ನು ಜೀವನದ ನಂಬಿಕೆಯಾಗಿ ಮಾಡಿಕೊಂಡವ್ರು ಯಾರೂ ಇಲ್ಲ. ಹಾಗೆ ನೈಯಾಯಿಕರು ವೈಶೇಷಿಕರು ಕೂಡ ಪೂರ್ವ
ಪ್ರಾಚೀನ ನ್ಯಾಯ, ನವ್ಯ ನ್ಯಾಯ ಅಂತಿದೆ. ಇವು ಎಲ್ಲ ಮಾಸ್ಟರ್ ಡಿಗ್ರಿಗೆ ಮಾತ್ರ ಉಳಿದಿವೆ. ಕುರುಡ ಪತ್ರಕ್ಕೆ ದೊಡ್ಡ ದೊಡ್ಡ ಗ್ರಂಥಗಳು, ಅದರಲ್ಲಿ ವಾದ ವಿವಾದ ಚರ್ಚೆ ಮಾತ್ರ ಉಳಿದಿವೆ ಹೊರತು ನಿಜವಾದ ನ್ಯಾಯಿಕರು ನ್ಯಾಯವನ್ನು ನಂಬಿಕೆಯಾಗಿ ಇಟ್ಕೊಂಡವ್ರು ಯಾರೂ ಇಲ್ವೇ ಇಲ್ಲ ಇವತ್ತು. ಇನ್ನು ಉಳಿದದ್ದು ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಆ ಪೂರ್ವ ಮೀಮಾಂಸಾದ ಬಗ್ಗೆನೇ ನಾನು ಈಗ ಹೇಳಿದ್ದು, ಶೇಶ್ವರರು ಮತ್ತೆ ನಿರೀಶ್ವರರು. ಆ ಪೂರ್ವ ಮೀಮಾಂಸಾವನ್ನು ಕೂಡ ನಂಬಿದವರು ಯಾರೂ ಇಲ್ಲ. ಒಬ್ಬ ಮೀಮಾಂಸಕ ಅಂತಾನೆ ತನ್ನ ವಂಶದ ಸರ್ನೇಮ್ ಆಗಿ ಉಳ್ಳವನೊಬ್ಬ ವಿದ್ವಾಂಸ ಇದ್ದಾನೆ, ಯುಧಿಷ್ಠಿರ ಮೀಮಾಂಸಕ ಅಂತೇಳಿ. ಈಗಿದ್ದಾನ ಅಥವಾ ಈ ಹಿಂದೆ ಇದ್ದ ಯಾವುದೊಂದು ಪುಸ್ತಕವೂ ಅವನು ಬರೆದದ್ದು ಉಪಲಬ್ಧ ಇದೆ. ಯುಧಿಷ್ಠಿರ ಮೀಮಾಂಸಕ ಅಂತ ಅವನ ಹೆಸರು. ಮೀಮಾಂಸಕ ಅಂತ ಸರ್ನೇಮ್ ಇದೆ, ಆದ್ರೆ ವಸ್ತುತಃ ಮೀಮಾಂಸವನ್ನು ನಂಬುದವರು ಯಾರೂ ಇಲ್ಲ. ಮೀಮಾಂಸಾವನ್ನು ಅದ್ವೈತಿಗಳು ಓದ್ತಾರೆ, ದ್ವೈತಿಗಳು ಓದ್ತಾರೆ, ಅದರಲ್ಲಿ ಪಾರಂಗತಿ ಪಡಿತಾರೆ. ಆ ಮೀಮಾಂಸಾದ ನ್ಯಾಯಗಳು ಇವೆಲ್ಲ ಚರ್ಚೆಗೆ, ವಾಕ್ಯಾರ್ಥಕ್ಕೆಲ್ಲ ಉಪಯೋಗ ಆಗ್ತವೆ. ನಂಬಿದವರು ಯಾರೂ ಇಲ್ಲ. ಯಾಕೆಂದ್ರೆ ಈ ಅಪ್ರಾಯೋಗಿಕ ಧೋರಣೆಗಳ ಕಾರಣದಿಂದಾಗಿ ಅವು 5 ಥಿಯರಿಗಳು ಕೂಡ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಇವೆಲ್ಲವೂ ಕೂಡ ದೇವರ ಅಸ್ತಿತ್ವಕ್ಕೆ ಅಷ್ಟು ಬೆಲೆ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಯಾರು ಅದನ್ನ ಜೀವನ ನಂಬಿಕೆಯಾಗಿ ಇಟ್ಕೊಂಡವ್ರು ಯಾರು ಇಲ್ಲ. ಈಗ ಉಳಿದದ್ದೇ ಉತ್ತರ ಮೀಮಾಂಸ, ಅದೇ ವೇದವ್ಯಾಸರ ಬ್ರಹ್ಮಸೂತ್ರವನ್ನು ಅವಲಂಬಿಸಿತ್ತು. ಅದರಿಂದ ಇವತ್ತು ವಿಶಿಷ್ಟಾದ್ವೈತಿಗಳಿದ್ದಾರೆ, ಅದ್ವೈತಿಗಳಿದ್ದಾರೆ, ಮತ್ತೆ ಮಾಧ್ವ ದ್ವೈತಿಗಳಿದ್ದಾರೆ. ವಲ್ಲಭರು, ನಿಂಬಾರ್ಕರು ಅವರು ಎಲ್ಲ ಬ್ರಹ್ಮಸೂತ್ರದ ಅನುಯಾಯಿಗಳೇ. ಅದಕ್ಕೆ ಭಾಷ್ಯ ಏನು ಇವೆ ಅದನ್ನು ಅವಲಂಬಿಸಿ ಮುಂದೆ ಹೋದವರೇ. ಇದರ ಅನುಯಾಯಿಗಳೇ ಬಹಳ ಇದ್ದಾರೆ. ಇನ್ನು ಕೆಲವರು ಅವೈದಿಕರು, ಶಾಕ್ತರು, ಮತ್ತೆ ಯಾವುದೇ ಷಡ್ದರ್ಶನಗಳ ಆಲೋಚನೆ ಇಲ್ಲದೆ ಇದ್ದವರು ಅವೈದಿಕರು, ಅಂಥವರೆಲ್ಲ ಬೇಕಾದಷ್ಟು ಜನ ಇದ್ದಾರೆ. ಹೀಗೆ ಈ ಜ್ಞಾನ ಮಾರ್ಗ ಅದು ಪರಮಾತ್ಮನಿಗೆ ಪ್ರಾಪಕ ಆಗಬೇಕು ನಮ್ಗೆ. ಇಲ್ಲದೆ ಹೋದ್ರೆ ಅದೆಷ್ಟು ನಮಗೆ ತೊಂದರೆ ಕೊಡ್ತದೆ ಅಂತ ಅನ್ನೋದಕ್ಕೆ ಇದೆಲ್ಲ ಒಂದು ಸೂಚಕವಾಗಿದೆ. ಇಷ್ಟು ಪರೋಕ್ಷವಾದ ವೇದ ಯಾವತ್ತು, ಎಂಥ ಘನ ಪಾಂಡಿತ್ಯ ಬಂದ್ರು, ಎಲ್ಲಾ ಶಾಸ್ತ್ರೀಯ ಸಮಸ್ಯೆಗಳನ್ನೆಲ್ಲ ಲೀಲಾಜಾಲವಾಗಿ ಅರಿತು ಪರಿಹಾರ ಮಾಡಿಬಿಡ್ತೀನಿ ಅಂತ ಹೋಗುವ ವಿದ್ವಾಂಸನಿಗೂ ಅದು ದುರವಗಾಹ. ವೇದ ಏನು ಹೇಳೋದಿಲ್ಲ, ಬರೇ ಪರೋಕ್ಷವಾಗಿ ಎಲ್ಲವನ್ನು ಹೇಳ್ತಾ ಹೋಗ್ತದೆ. ಏನಂದ್ರೆ ಇದು ಬಾಲಾನ ಮನುಶಾಸನಂ. ಏನೋ ಒಂದು ಮೇಲ್ನೋಟಕ್ಕೊಂದು ಫಲವನ್ನು ಹೇಳ್ತದೆ, ಒಳನೋಟದ ಫಲನೇ ಬೇರೆ ಇರ್ತದೆ. ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ, ಕರ್ಮವನ್ನು ಹೇಳ್ತದಲ್ಲ, ಆ ಕರ್ಮ ಮಾಡು, ಈ ಕರ್ಮ ಮಾಡು ಅಂತ. ಇದನ್ನೆಲ್ಲ ಯಾಕೆ ಹೇಳ್ತದೆ ಅಂತಂದ್ರೆ ಕರ್ಮವನ್ನು ಬಿಡು ಅನ್ನೋ ಕಾರಣಕ್ಕಾಗಿ ಹೇಳ್ತದೆ. ಇದು ಬಹಳ ವಿಚಿತ್ರ. ಕರ್ಮವನ್ನು ನೀನು ಮಾಡು ಅಂತಂದ್ರೆ ಅದನ್ನ ನೇರವಾಗಿ ಓದ್ದವನಿಗೆ ಹೌದು ಕರ್ಮವನ್ನು ಮಾಡಬೇಕು ಅಂತಾನೆ ಅನಿಸ್ತದೆ, ಕರ್ಮವನ್ನು ಬಿಡು ಅಂತ ಯಾರಿಗೂ ಅನ್ಸೋದಿಲ್ಲ. ವಸ್ತುತಃ ಅದರ ತಾತ್ಪರ್ಯ ಕರ್ಮವನ್ನು ನೀನು ಬಿಡಬೇಕಪ್ಪ ಒಂದು ಹಂತದಲ್ಲಿ ಬಿಡ್ಲಿಕ್ಕಾಗಿ ಈಗ ಹಿಡಿಬೇಕು ಅಂತ ತೋರಿಸ್ತದೆ. ಅದು ಹೇಗೆ ಅಂತಂದ್ರೆ ವಿಧತ್ತೇಹಿ ಅಗದಂ ಯಥಾ. ಇದು ಬಾಲಕರಿಗೆ, ಚಿಕ್ಕ ಮಕ್ಕಳಿಗೆ ಔಷಧ ತಗೊಳ್ಬೇಕು ಅಂತ ಹೇಳ್ತಿರ್ತಾರೆ. ಚಿಕ್ಕ ಮಕ್ಕಳಿಗೂ ಹೇಳ್ತಾರೆ, ದೊಡ್ಡವ್ರಿಗೂ ಹೇಳ್ತಾರೆ. ಸಮಸ್ಯೆ ಬಂದಾಗ ಎಲ್ಲರೂ ಔಷಧ ತಗೊಳ್ಳೇಬೇಕಲ್ಲ. ಔಷಧ ಯಾಕೆ ತಗೋಬೇಕು ಅಂತಂದ್ರೆ ಔಷಧ ಕೊನೆಗೂ ಸಾಯುವ ತನಕ ಔಷಧ ಅನ್ನ ಆಹಾರ ಇದ್ದಂತೆ ಅಲ್ಲ. ಅದನ್ನ ತಗೊಳ್ತಾನೆ ಬದುಕೋದಲ್ಲ. ಒಂದು ಹಂತದಲ್ಲಿ ಔಷಧವನ್ನು ಬಿಡ್ಲಿಕ್ಕಾಗಿ ಔಷಧವನ್ನು ತಗೊಳ್ಳೋದು, ಇದು ಉದ್ದೇಶ. ಅಂದ್ರೆ ಆಧುನಿಕ ಕಾಲದ ಒತ್ತಡಗಳಿಂದಾಗಿ ಕೊನೆಗಾಲ ತನಕನೂ ಔಷಧ ತಗೊಳ್ಳೋ ಪ್ರಸಂಗ ಈಗ ಬರ್ಬೋದು. ನಾನು ಅದರ ಬಗ್ಗೆ ಹೇಳ್ತಿಲ್ಲ. ಸಾಮಾನ್ಯವಾಗಿ ಔಷಧಗಳ ಉದ್ದೇಶ ಏನು? ಔಷಧಗಳನ್ನು ಒಂದ್ ದಿವಸ ಬಿಡಬೇಕಲ್ಲ, ಬಿಟ್ಟು ಸ್ವಸ್ಥನಾಗಬೇಕು ಮನುಷ್ಯ. ಅದಕ್ಕಾಗಿ ಔಷಧಗಳನ್ನು ತಗೊಳ್ತಾನೆ ಹೊರತು ಔಷಧಗಳನ್ನು ಕೊನೆ ತನಕನೂ ಅದು ಭಕ್ಷ್ಯ ಭೋಜ್ಯ ಇದ್ದಂತೆ ಅದ್ರ ಬಾಯಿ ಚಪ್ಪರಿಸಿ ತಿನ್ಲಿಕ್ಕಾಗಿ ಔಷಧವನ್ನು ಯಾವ ವೈದ್ಯರು ಹೇಳೋದಿಲ್ಲ. ಇದು ಬಾಲಾನ ಮನುಶಾಸನಂ. ಅಲ್ಲಿ ಮೇಲ್ಮೇಲು ಕಾಣುವ ಫಲಗಳೇನಿವೆ ಅವೆಲ್ಲವೂ ಕೂಡ ಬಾಲಕರಿಗಾಗಿ ಇರುವಂತಹ ಫಲಗಳು. ಕರ್ಮ ಮೋಕ್ಷಾಣಿ ಯಥಾ ವೈದ್ಯಶಾಸ್ತ್ರಂ ಆತ್ಯಂತಿಕ ವ್ಯಾಧಿ ಮೋಕ್ಷಾಯ ಅಗದಂ ಔಷಧಂ ವಿಧತ್ತೆ ಇತಿ ವ್ಯಾಧ್ಯುಚ್ಛೇದೈವ ಮಹಾತಾತ್ಪರ್ಯೋಪೇತಂ. ಇದು ಪ್ರಮೇಯ ಚಂದ್ರಿಕಾದ್ರಿಂದ ವಾಕ್ಯವದ್ದೆ. ವೈದ್ಯಶಾಸ್ತ್ರ ಔಷಧವನ್ನು ಯಾಕೆ ಹೇಳ್ತದೆ ಅಂತಂದ್ರೆ ವ್ಯಾಧಿ ಮುಕ್ತ ಆಗ್ಬೇಕಲ್ಲ, ವ್ಯಾಧಿ ಪರಿಹಾರ ಆಗ್ಬೇಕು ಅನ್ನೋದಕ್ಕಾಗಿ ಔಷಧವನ್ನು ಹೇಳ್ತಾರೆ ಹೊರತು ಕೊನೆ ತನಕ ಇದನ್ನು ತಗೋತಾ ಇರಿ ಹಾಗೆ ಅಂತ ಯಾರು ಹೇಳೋದಿಲ್ಲ. ಅದನ್ನ ಒಂದ್ ದಿವಸ ನಿಲ್ಲಿಸ್ರಿ, ಮತ್ತೆ ಯಥಾ ಪ್ರಕಾರ ನಿಮ್ ದೈನಂದಿನ ಆಹಾರವನ್ನು ತಗೊಳ್ರಿ ಅಂತ ಹೇಳ್ತಿರ್ತಾರೆ. ಹಾಗೆ ಕರ್ಮವನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ ಕರ್ಮವನ್ನು ಒಂದ್ ದಿವಸ ಬಿಡ್ರಿ ನೀವು. ಕರ್ಮವನ್ನು ಬಿಡ್ಲಿಕ್ಕಾಗಿ ಕರ್ಮವನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಆದ್ರೆ ಇದೆಷ್ಟು ವಿಚಿತ್ರ ಅಂತಂದ್ರೆ ಕರ್ಮವನ್ನ ಫಿಸಿಕಲಿ ಬಿಡೋದಲ್ಲ, ಕರ್ಮವನ್ನು ಮೆಂಟಲಿ ಬಿಡೋದು. ಯಾಕಂದ್ರೆ ಕರ್ಮವನ್ನು ಫಿಸಿಕಲಿ ಬಿಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಕೂಡ
ಹೆಚ್ಚು ಹೆಚ್ಚು ಕರ್ಮಗಳನ್ನು ಮಾಡ್ತಾನೆ ಇರಬೇಕು. ಯಾಕೆಂತಂದ್ರೆ ಅದರಿಂದ ಹೆಚ್ಚು ಮುಕ್ತಿಯಲ್ಲಿ ಆನಂದದ ಉದ್ರೇಕ ಇದೆ, ಅದನ್ನ ತಪ್ಪಿಸುವಂತಿಲ್ಲ. ಹಾಗಾಗಿ ಕರ್ಮವನ್ನು ಬಿಡೋದು ಅಂದ್ರೆ ಏನು? ಫಿಸಿಕಲಿ ಬಿಡೋದಲ್ಲ, ಅದನ್ನು ಮಾನಸಿಕವಾಗಿ ಕರ್ಮವನ್ನು ಬಿಡೋದು ಅಂತ ಅರ್ಥ. ಅದನ್ನ ಮಾಡಲೇಬೇಕು. ಅಜ್ಞೋರ್ಚಯೇ ವಾರ್ಚಾಯಾಮ್ ಅನ್ಯಥಾ ದೋಷವಾನ್ ಭವೇತ್ ಜಸ್ಟ್ ವರ್ಚಯನ್ ಸುಗುಣವಾನ್. ಇದು ಭಾಗವತ ತಾತ್ಪರ್ಯದ್ದೇ ಒಂದು ಶ್ಲೋಕ. ಇದು ತೀರಾ ಸಾಮಾನ್ಯವಾದ ಒಂದು ಆಚರಣೆ ಬಗ್ಗೆ. ಮೂರ್ತಿ ಪೂಜಾ ನಾವು ಮಾಡ್ತೀವಲ್ಲ ಇವತ್ತು. ಮೂರ್ತಿ ಪೂಜಾ ಅಂದ್ರೆ ಏನಿದು? ಮೂರ್ಖರ ಪೂಜೆ ಇದು. ವಸ್ತುತಃ ಜ್ಞಾನಿಗಳ ಪೂಜಾ ಅಲ್ಲ ಇದು. ಯಾಕೆಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ ಏನು ಹೇಳ್ತಾರಂದ್ರೆ, ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹೇ ಪ್ರತಿಮಾಸು ಅಪ್ರಬುದ್ಧಾನ. ಪ್ರತಿಮಾ ಪೂಜೆ ಮಾಡೋರು ಯಾರು? ಅಪ್ರಬುದ್ಧರು. ಕ್ರಿಯಾವಂತರು ಅಂದ್ರೆ ಕ್ರಿಯಾವಂತರಾದ ಗೃಹಸ್ಥರು ಅಗ್ನಿಯಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಯೋಗಿನಾಂ ಹೃದಯ, ಯೋಗಿಗಳು ಹೃದಯದಲ್ಲಿ ಪರಮಾತ್ಮನ ಉಪಾಸನೆ ಮಾಡ್ತಾರೆ. ಅಂದ್ರೆ ಕೆಲವು ಸೂಕ್ಷ್ಮವಾದ ಅರ್ಥಗಳಿವೆ, ಬೇರೆ ನಮಗೆ ತಗೊಳ್ಬೇಕಾದದ್ದು. ಪ್ರತಿಮಾಸು ಅಪ್ರಬುದ್ಧಾನ, ಪ್ರತಿಮಾ ಪೂಜೆ ಮಾಡೋರು ಯಾವತ್ತೂ ಅಪ್ರಬುದ್ಧರು. ಪ್ರತಿಮಾ ಪೂಜೆ ಮಾಡೋರು ಜ್ಞಾನಿಗಳಿಗೆ ಹೇಗೆ ಕಾಣಿಸ್ತಾರೆ ಅಂತಂದ್ರೆ, ಈ ಮಕ್ಕಳ ಗೊಂಬೆ ಇಟ್ಕೊಂಡು, ತಂದೆ ತಾಯಂದ್ರ ಗೊಂಬೆ, ಮಕ್ಕಳ ಗೊಂಬೆ, ಮನೆ ಗೊಂಬೆ ಇಟ್ಕೊಂಡು ಚಿಕ್ಕ ಮಕ್ಕಳು ಆಡುವಾಗ ದೊಡ್ಡವರಿಗೆ ಅದು ಹೇಗೆ ಅಸಹ್ಯವಾಗಿ ಕಾಣಿಸ್ತಿರ್ತದಲ್ಲ, ಸಾಕಿಂದ ನಿಲ್ಲಿಸಿ ಮನೆಯೊಳಗೆ ಬನ್ನಿ ಅಂತ ದಬಾಯಿಸಿ ಕರ್ಕೊಂಡ್ ಬರ್ತಿರ್ತಾರೆ. ಅದವ್ರು ಬಿಡೋದಿಲ್ಲ, ಮತ್ತೆ ಮಕ್ಕಳು ನಾಳೆ ಆಡೇ ಆಡ್ತಿರ್ತಾರೆ. ಹಾಗೆ ಪ್ರತಿಮೆಗಳನ್ನ ಇಟ್ಕೊಂಡು ಅದಕ್ಕೆ ಪಂಚಾಮೃತ ಅಭಿಷೇಕ, ಮಂಗಳಾರತಿ, ಧೂಪ, ದೀಪ ಇದನ್ನೆಲ್ಲ ಮಾಡುವವರು ಜ್ಞಾನಿಗಳಿಗೆ ಅಪ್ರಬುದ್ಧರಾಗಿ ಕಾಣಿಸ್ತಿರ್ತಾರೆ. ಅದನ್ನು ಬಿಡುವಂತಿಲ್ಲ. ಏನ್ ಹೇಳಿದೆ ಭಾಗವತ ತಾತ್ಪರ್ಯ? ಇದು ನಾನು ಮೊದಲು ಹೇಳಿದ ಶ್ಲೋಕ, ಪ್ರತಿಮಾ ಸ್ವಪ್ರಬುದ್ಧಾನಾಮ್ ಅಂತ ಬ್ರಹ್ಮಸೂತ್ರ ಭಾಷ್ಯ ಅಂತ. ಭಾಗವತ ತಾತ್ಪರ್ಯ ಏನ್ ಹೇಳಿದೆ ಅಂತಂದ್ರೆ, ಅಜ್ಞ ಅರ್ಥಯೇ ಏವ ಅರ್ಚಾಯಾಮ್. ಅರ್ಚ ಅಂದ್ರೆ ಪ್ರತಿಮಾ. ಪ್ರತಿಮಾದಲ್ಲಿ ಅಜ್ಞಾನಿ ಆದವನು ಪೂಜೆ ಮಾಡಲೇಬೇಕು, ಅಜ್ಞಾನ ಹೋಗುವ ತನಕ. ಅನ್ಯಥಾ ದೋಷವಾನ್ ಭವೇತ್. ಇಲ್ಲದೆ ಅಂದ್ರೆ ಅವನಿಗೆ ಪಾಪ ಇದೆ. ನಾನೀಗ ನನಗೆ ಜ್ಞಾನ ಬಂದಿದೆ ಅಂತ ಅವನವನ ತೀರ್ಮಾನ ಮಾಡುವಂತಿಲ್ಲ. ಕೆಲವು ಭಯೋತ್ಪಾದಕರು ಸ್ವಯಂ ಘೋಷಿತ ಕಮಾಂಡರ್ಗಳು, ಸೆಲ್ಫ್ ಸ್ಟೈಲ್ಡ್ ಕಮಾಂಡರ್ಸ್ ಅಂತಲೇ ಇರ್ತಾರಲ್ಲ, ಹಾಗೆ ನಾವೇ ಜ್ಞಾನಿಗಳು ಅಂತ ಯಾರು ತೀರ್ಮಾನ ಮಾಡ್ಕೊಳ್ಳೋಂಗಿಲ್ಲ. ಹಾಗೇನಾರು ಮಾಡ್ಕೊಂಡ್ಬಿಟ್ರೆ ಶಾಸ್ತ್ರ ನಮ್ಮನ್ನು ಅಪಹಾಸ್ಯ ಮಾಡ್ತದೆ. ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾಹ ಅಂತ. ಇದು ಕಾಟಕೋಪನಿಷತ್ನಲ್ಲಿ ಬರುವಂತ ಮಾತಿದು. ಅವ್ರು ಹೇಗಿರ್ತಾರೆ ಅಂತಂದ್ರೆ, ಅವಿದ್ಯಾಯಾಮ್ ಅಂತರೇ ವರ್ತಮಾನಾಹ. ಅವಿದ್ಯಾದ ನಡುವೆ ಸಿಕ್ಕು ಒದ್ದಾಡ್ತಾ ಇದ್ದಾರೆ, ಒದ್ದಾಡ್ತಿರೋದು ಗೊತ್ತಾಗ್ತಿಲ್ಲ ಅವರಿಗೆ. ಸ್ವಯಂ ಧೀರಾಹ, ತಮ್ಮನ್ನು ತಾವೇ ಜ್ಞಾನಿಗಳು ಘೋಷಣೆ ಮಾಡ್ಕೊಂಡಿದ್ದಾರೆ. ಸೆಲ್ಫ್ ಸ್ಟೈಲ್ಡ್ ಕಮಾಂಡರ್ಸ್ ಅವರು, ಸ್ವಯಂ ಘೋಷಿತ ಜ್ಞಾನಿಗಳು. ಪಂಡಿತಂ ಮನ್ಯಮಾನ, ಅವರು ಪಂಡಿತರು ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ. ಹೀಗಂತ ಅಲ್ಲಿ ಉಪನಿಷತ್ ಹಾಸ್ಯ ಮಾಡಿದೆಯಲ್ಲ, ನಮ್ಮನ್ನು ನಾವೇ ಒಂದು ಹಂತದಲ್ಲಿ ಜ್ಞಾನಿಗಳನ್ನು ತಿಳ್ಕೊಂಡ್ಬಿಟ್ಟು ಅದನ್ನೆಲ್ಲ ಬಿಡುವಂತಿಲ್ಲ, ಮಾಡ್ತಾನೆ ಇರಬೇಕು. ಇಲ್ಲೇನೋ ದೋಷ ಇದೆ. ಹಾಗಾದ್ರೆ ಜ್ಞಸ್ತು ಅರ್ಚೆಯನ್ ಸುಗುಣವಾನ್. ಅಪರೋಕ್ಷ ಜ್ಞಾನ ಬಂದ ಮೇಲೆ ಮಾಡದೆ ಹೋದರೆ ದೋಷವಿಲ್ಲ. ಆ ಪೂಜೆ ಮಾಡಿದರೆ, ಪ್ರತಿಮಾ ಪೂಜೆ ಮಾಡಿದರೆ ಅದರಿಂದ ಫಲ ಇದೆ. ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯಥಾ ದೋಷವಾನ್ ನತು. ಬಿಟ್ರೆ ದೋಷ ಇಲ್ಲ. ಆದ್ರೆ ದೋಷ ಇಲ್ಲ ಅಂದ್ರೇನು? ಪಾಪವಿಲ್ಲ, ಆದ್ರೆ ಸುಖದ ಉದ್ರೇಕ ಇಲ್ಲ. ಅದಕ್ಕಾಗಿ ಅವನ್ಯಾಕೆ ಸುಖದ ಉದ್ರೇಕ ಕಳ್ಕೊಳ್ಳಿಕ್ ಪ್ರಯತ್ನ ಪಡ್ತಾನೆ? ನಂಗೆ ಇಷ್ಟೇ ಸಾಕು ಅಂತ ಯಾರು ಅನ್ಕೊಳ್ಳಿಕ್ ಸಾಧ್ಯನಾ? ನಮ್ಗೆ ಇಷ್ಟೇ, ನಮ್ ಶ್ರವಣ ಮನನ, ನಮ್ ಕರ್ಮ ಇಷ್ಟೇ ಸಾಕು, ಇದಕ್ಕಿಂತ ಹೆಚ್ಚಿಗೆ ನಾವು ಮಾಡೋದಿಲ್ಲ ಅಂತ ಅಲ್ಪತೃಪ್ತರಾಗಿ ಮನುಷ್ಯ ಇರ್ಲಿಕ್ಕೆ ಸಾಧ್ಯ. ಆ ಒಂದು ಜ್ಞಾನದ ಆ ಸ್ಥಿತಿಗೆ ಬಂದವನು ಹಾಗೆ ಅಲ್ಪತೃಪ್ತಿ ಯಾವತ್ತೂ ಪಡೋದೇ ಇಲ್ಲ. ಆ ಅವಕಾಶವನ್ನೇ ಕಳ್ಕೊಳ್ಳೋದಿಲ್ಲ. ಯಾರು ಪ್ರಾರಬ್ಧ ಕರ್ಮದಿಂದಾಗಿ ಸ್ವಲ್ಪ ಅಸ್ತವ್ಯಸ್ತಗಳಾಗಿ ಆ ಪೂರ್ಣ ಉದ್ರೇಕ ಆಗೋದು ಸ್ವಲ್ಪ ಹಿಂದೆ ಮುಂದೆ ಆಗುವುದೇ ಹೊರತು, ಶುಭ ಕರ್ಮ ಭೀರ್ ಆಧಿಕ್ಯಂ ವಿಪರೀತೈ ವಿಪರ್ಯಯ. ಇದು ಬ್ರಹ್ಮಸೂತ್ರ ಭಾಷ್ಯದ ಮಾತು. ಶುಭ ಕರ್ಮಗಳನ್ನು ಮಾಡ್ತಾ ಹೋದ್ರೆ ಜ್ಞಾನದ ಆನಂದದ ಉದ್ರೇಕ ಅದಾಗ್ತಾನೆ ಹೋಗ್ತದೆ. ವಿಪರೀತೈ ವಿಪರ್ಯಯ, ವಿಪರೀತ ಕರ್ಮ ಮಾಡಿಬಿಟ್ರೆ ಅದು ಕಡಿಮೆ ಆಗ್ತದೆ. ಇದು ಮೂರ್ತಿ ಪೂಜಾದ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ಬೇಸಿಕ್ ಇದೆ. ಸಂಧ್ಯಾ ವಂದನೆ, ದೇವರ ಪೂಜೆ ಇಂಥವೆಲ್ಲ ಬಹಳ ಬೇಸಿಕ್ ಇವು. ಇದನ್ನು ನಾವೀಗ ಮಾಡಲೇಬೇಕು. ನಾವು ಜ್ಞಾನಿಗಳಾಗಿದ್ದೇವೆ ಅದರಿಂದ ನಾವು ಮಾಡಬೇಕಾಗಿಲ್ಲ ಅಂತ ನಾವೇ ತೀರ್ಮಾನ ಅದನ್ನು ತಗೊಳ್ಳುವಂತಿಲ್ಲ. ಏನ್ ಮಾಡಬೇಕು ಅದನ್ನೆಲ್ಲವನ್ನು ಮಾಡಲೇಬೇಕು. ಅಪರೋಕ್ಷ ಜ್ಞಾನ ಬಂದ ಬಳಿಕ ಅದನ್ನ ಯಾವ್ದು ಮಾಡ್ತಾನೆ ಯಾವ್ದನ್ನ ಮಾಡೋದಿಲ್ಲ ಅಂತ ಅನ್ನೋದನ್ನ ಅವನವನೇ ತೀರ್ಮಾನ ಮಾಡಬೇಕು. ಆ ಜ್ಞಾನಿಗಳ ವರ್ತನೆ ಬಹಳ ವಿಚಿತ್ರವಾಗಿರ್ತದೆ. ಆದ್ರೂ ಅನೇಕ ಕರ್ಮಗಳನ್ನು ಅವ್ರು ಮಾಡ್ತಾನೆ ಇರ್ತಾರೆ, ಕೆಲವನ್ನು ಮಾಡೋದಿಲ್ಲ. ಅವರವರ ಸ್ಥಿತಿಗೆ ಅದು ಹೊಂದ್ಕೊಂಡಿದೆ. ಸಮಾಧಿ ಸ್ಥಿತಿಯಲ್ಲಿ ಇದ್ರೆ ಅವ್ನು ಮಾಡ್ಬೇಕಾಗಿಲ್ಲ ಅಂತಿದೆ. ಸಮಾಧಿ ಸ್ಥಿತಿ ಇಲ್ಲದೇ ಇದ್ದಾಗ ಅವನು ಕೂಡ ಮಾಡಲೇಬೇಕು. ಇದು ಕರ್ಮದ ಶಕ್ತಿ ಇಷ್ಟಿದೆ. ಅವನು ಯಾವತ್ತೂ ಕೂಡ ಅದನ್ನು ಮಾಡ್ತಾನೆ ಇರಬೇಕು, ಅವನು ಬಿಡುವಂತಿಲ್ಲ. ಕರ್ಮವನ್ನ ಬಿಡ್ಲಿಕ್ಕಾಗಿ ಕರ್ಮವನ್ನು ಹಿಡಿಬೇಕು. ಬಿಡೋದು ಅಂತಂದ್ರೆ ಮತ್ತೆ ಅದೇ ಹೇಳಿದೆ, ಫಿಸಿಕಲಿ ಬಿಡೋದಲ್ಲ. ಫಿಸಿಕಲಿ ಎಲ್ಲೂ ಬಿಡಲೇಬಾರದು.
ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ನಿನಗೋಸ್ಕರ ಅಲ್ಲದೆ ಇದ್ರು ಜನ ನಿನ್ನನ್ನು ನೋಡಿ ಕಲ್ತ್ಕೊಳ್ಬೇಕಾಗಿದೆ, ಜನರಿಗೆ ನೀನು ಮಾದರಿಯಾಗಿ ಬದುಕಬೇಕಾಗಿದೆ, ಅದಕ್ಕಾಗಿ ನೀನು ಕರ್ಮವನ್ನು ಮಾಡಲೇಬೇಕು ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಅದನ್ನು ವರ್ಣಿಸ್ತಾನೆ. ಹಾಗಾಗಿ ಕರ್ಮವನ್ನು ಫಿಸಿಕಲಿ ಬಿಡೋದಲ್ಲ, ಮೆಂಟಲಿ ಬಿಡಬೇಕು. ಕರ್ಮವನ್ನು ಮಾಡ್ತಾ ಇರಬೇಕು, ಆದ್ರೆ ಅದ್ರ ಬಗ್ಗೆ ಒಂದು ಆ ಸಂದರ್ಭದಲ್ಲೇ ಜ್ಞಾನದ ಎಚ್ಚರಿಕೆ ಇರಬೇಕು. ಜ್ಞಾನಪೂರ್ವಕವಾಗಿ ಕರ್ಮ ಮಾಡ್ತಾ ಹೋಗ್ಬೇಕು. ಆವಾಗ ಅವನು ಜ್ಞಾನಿಯ ಅನ್ಸ್ಕೋತಾನೆ. ಕರ್ಮಯೋಗಿ ಪಟ್ಟವನ್ನು ಕಳ್ಕೊಂಡು ಅವನು ಜ್ಞಾನಯೋಗಿ ಆಗ್ತಾನೆ. ವಸ್ತುತಃ ನಾವು ಮನುಷ್ಯರು ಯಾವತ್ತೂ ಕರ್ಮಯೋಗಿಗಳೇ. ಅವನು ಜ್ಞಾನಪೂರ್ವಕವಾಗಿ ಅದನ್ನ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ನಾಚಯಜ್ಜಸ್ತು ವೇದೋಕ್ತಂ ಸ್ವಯಂ ಅಜ್ಞೋ ಜಿತೇಂದ್ರಿಯ ವಿಕರ್ಮಣ ಶಧರ್ಮೇಣ ಮೃತ್ಯೋರ್ಮೃತ್ಯು ಉಪೈತಿ ಸಹ. ವೇದೋಕ್ತವಾದ ಕರ್ಮವನ್ನ ಒಬ್ಬ ಮನುಷ್ಯ, ನಾ ಅಂದ್ರೆ ನರ ಅಂತರ್ಥ, ಒಬ್ಬ ವ್ಯಕ್ತಿ ಮಾಡದೆ ಹೋದ್ರೆ ಅವನು ಮತ್ತೆ ಭಗವಂತನ ಪ್ರೀತಿಗಾಗಿ ಅದನ್ನು ಮಾಡದೆ ಹೋದ್ರೆ ಆ ಕರ್ಮ ವಿಕರ್ಮ ಅಂತ ಕರ್ಸ್ಕೊಂಡ್ಬಿಡ್ತದೆ. ಅದು ಅವನಿಗೆ ಬಾಧಕ ಆಗ್ತದೆ. ಅದೇ ಅಧರ್ಮ. ಅವನು ವಿಪರೀತ ದುಃಖಕ್ಕೆ ಒಳಗಾಗ್ತಾನೆ, ನರಕಕ್ಕೆ ಅವನು ಭಾಗೀದಾರ ಆಗ್ತಾನೆ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಅಲ್ಲಿ ನಾ ಅಜ್ಞಸನ್ ಆಚರನ್ ನಾ ವಿಕರ್ಮಣ ಮೃತ್ಯೋಹೋ ಮೃತ್ಯು ಉಪೈತಿ. ನಿಷಿದ್ಧ ಕರ್ಮಾಚರಣೆಯಿಂದ ಅವನು ದುರ್ಗತಿಯನ್ನು ಪಡ್ಕೋತಾನೆ ಅಂತ ಅರ್ಥ. ವೇದೋಕ್ತಮೇವ ಕುರ್ವಾಣ ನಿಸ್ಸಂಗೋರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಇವೆಲ್ಲ ರೋಚನಾರ್ಥಂ ಫಲಶ್ರುತಿ ಇತ್ಯಾದಿ ಬಹಳ ಖ್ಯಾತವಾದ ಕೊಟೇಶನ್ಸ್ ಇವು. ಇದೊಂದು ಶ್ಲೋಕವನ್ನು ನೋಡಿ ಇವತ್ತಿನ ಈ ಭಾಗವನ್ನ ನಾವು ಮುಕ್ತಾಯ ಮಾಡೋಣ. ಈ ವೇದೋಕ್ತ ಕರ್ಮವನ್ನು ಮಾಡ್ತಾನೆ ಇರಬೇಕು. ವೇದೋಕ್ತಂ ಏವ ಕುರ್ವಾಣ, ವೇದದಲ್ಲಿ ಹೇಳಿದ್ದನ್ನೇ ಮಾಡಬೇಕು, ಮತ್ತೆ ವೇದದಲ್ಲಿ ಹೇಳಿದ್ದನ್ನು ಮಾಡಲೇಬೇಕು. ಆ ಏವ ಅಂತ ಅನ್ನೋದು ಆ ಕಡೆ ತಗೋಬೇಕು, ಈ ಕಡೆ ತಗೋಬೇಕು. ಹೊಸ್ತಿಲ ಮೇಲೆ ದೀಪ ಇದ್ದಂಥದ್ದು ಏವಕಾರ. ವೇದೋಕ್ತಂ ಏವ ಕುರ್ವಾಣ, ವೇದೋಕ್ತಂ ಕುರ್ವಾಣ ಏವ ನಿಸ್ಸಂಗ, ಗೊತ್ತದೆ, ನಿಸ್ಸಂಗನಾಗಿ ಮಾಡಬೇಕು. ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಅವನಿಗೆ ನೈಷ್ಕರ್ಮ್ಯಂ ಸಿಭತೆ ಲಭತೆ ಸಿದ್ಧಿಂ. ಅವನಿಗೆ ಎಂಥ ಸಿದ್ಧಿ ಬರ್ತದೆ ಅಂತಂದ್ರೆ ಆ ಕರ್ಮ ಅವನನ್ನು ಬಂಧನ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ದುರ್ಬಲ ಆಗಿಬಿಡ್ತದೆ. ಕರ್ಮ ಮಾಡ್ತಾ ಇರ್ತಾನೆ, ಆದ್ರೂ ಮುಂದೆ ಎಂದೂ ಅವನನ್ನು ಅದು ಕಟ್ಟಿ ಹಾಕೋದಿಲ್ಲ. ಅವನು ಅದ್ರ ಬಂಧನವನ್ನು ಕಳ್ಕೊಂಡು ಬಿಡ್ತಾನೆ. ಈ ಫಲಶ್ರುತಿಯನ್ನು ಯಾಕೆ ಹೇಳ್ತಿರ್ತಾರೆ ಅಂತಂದ್ರೆ ರೋಚನಾರ್ಥಂ, ಹಿಂದೆ ಬಂತು, ಹಿಂದಿನ ಶ್ಲೋಕದ್ದೇ ಮತ್ತೊಂದು ವಿವರಣೆ ಅಷ್ಟೇ. ನಮಗೆ ಕರ್ಮದಲ್ಲಿ ಆಸಕ್ತಿ ಹುಟ್ಟಲಿಕ್ಕಾಗಿ ಈ ಒಂದು ಫಲಶ್ರುತಿಯನ್ನು ಹೇಳ್ತಾ ಇರ್ತಾರೆ. ಹೀಗಿದೆ, ಹೀಗೆ ಸ್ವರ್ಗ ಇದೆ, ಇಂಥ ಫಲ ಅಲ್ಲಿ ಸಿಗ್ತದೆ, ಇಂಥ ವನ, ಇಂಥ ನಂದನವನ ಅಂತೆಲ್ಲ ನಮಗೊಂದು ಆಸಕ್ತಿ ಹುಟ್ಟಲಿಕ್ಕಾಗಿ ವರ್ಣನೆ ಮಾಡ್ತಾರೆ ಹೊರತು ಅದನ್ನು ಹೇಳೋದು ವೇದಗಳ ಉದ್ದೇಶ ಅಲ್ಲ. ಯಾಕೆಂದ್ರೆ ಈ ಫಲಶ್ರುತಿಯನ್ನು ಹೇಳದೆ ಹೋದ್ರೆ ಇವ್ರು ಯಾರು ಅದನ್ನ ಮಾಡೋದೇ ಇಲ್ಲ. ಅದ್ಯಾವುದೋ ಮೋಕ್ಷ, ಎಲ್ಲಿ ಶ್ರವಣ ಮನನ ಧ್ಯಾನ ಆಗೋ ಕೆಲಸ ಅಲ್ಲ, ಪರಮಾತ್ಮ ನೋಡ್ಲಿಕ್ಕೆ ಆಗಿರೋ ಕೆಲಸವೂ ಅಲ್ಲ ಅಂತೇಳಿ ಅದನ್ನ ಬಿಟ್ಟು ದೂರ ಹೋಗಿಬಿಡ್ತಾನೆ ಮನುಷ್ಯ. ಅದಕ್ಕಾಗಿ ಅವನಿಗೊಂದು ಆಸಕ್ತಿಯನ್ನು ತೋರಿಸ್ಲಿಕ್ಕಾಗಿ ಈ ಮಾತನ್ನು ಹೇಳಿದ್ದಾರೆ. ಅಜ್ಞಾತ್ವ ಕುರ್ಮತ ಕರ್ಮ ಸ್ಖಲನ ಪಾಪ ಕಾರಣಂ. ನೋಡಿ, ಜ್ಞಾನಪೂರ್ವಕವಾಗಿ ಕೆಲಸ ಮಾಡ್ಬೇಕು. ಅವನು ಹೇಗೆ ಮಾಡ್ಬೇಕು ಅಂತಂದ್ರೆ ತಿಳಿಯದೆ ಮಾಡಿಬಿಟ್ರೆ ಅದು ಭಗವಂತನ ಪ್ರೀತಿಕರ, ಹೇಗೆ ಅರ್ಪಿಸಬೇಕು ಅಂತ ತಿಳಿಯದೆ ಶಾಸ್ತ್ರದ ಜ್ಞಾನ ಇಲ್ಲದೇನೆ ಕರ್ಮ ಮಾಡಿಬಿಟ್ರೆ ಅದು ಅಂಗವೈಕಲ್ಯ ಬಂತದಕ್ಕೆ, ಭಗವಂತನ ಅರ್ಪಿತ ಆಗ್ಲಿಲ್ಲಲ್ಲ ಅದು, ಮತ್ತೆ ತಿಳುವಳಿಕೆ ಪೂರ್ವಕ ಆಗ್ಲಿಲ್ಲ, ಅದರಿಂದ ಅದು ಪಾಪ ಕಾರಣ ಆಗಿಬಿಡ್ತದೆ. ಮತ್ತೆ ಅದನ್ನೇ ಪರಮಾತ್ಮನಿಗೆ ಅರ್ಪಿಸಿಬಿಟ್ರೆ ಅದು ಪಾಪಕಾರಕ ಆಗೋದಿಲ್ಲ. ನೈವ ಪಾಪಾಯ ತದ್ಭವೇತ್ ಮನೋದೋಷ ವಿಹೀನಸ್ಯ ನತು ದೋಷವತ ಕ್ವಚಿತ್. ಅದಕ್ಕಾಗಿ ಮನೋದೋಷ ಇದ್ರೆ, ನಮ್ಮ ಒಳಗೇನಾದರೂ ಒಂದು ಪಾಪ ಇದ್ರೆ ಅದು ಭಗವಂತನಿಗೆ ಯಾವತ್ತೂ ಸರಿಯಾಗಿ ಅರ್ಪಣೆ ಆಗೋದೇ ಇಲ್ಲ. ಮನೋದೋಷಗಳು ನಮ್ಮಲ್ಲಿ ಇರಬಾರದು. ಈ ಮಹಾಭಾರತದಲ್ಲಿ ಒಂದು ಮಾತಿದೆ, ತಪೋನ ಕಲ್ಕೋಧ್ಯಯನಂ ನ ಕಲ್ಕಃ. ತಪಸ್ಸು ಕೆಟ್ಟದಲ್ಲ, ಅಧ್ಯಯನ ಕೆಟ್ಟದಲ್ಲ ಅಂತ ಒಂದು, ಅದು ಕೆಟ್ಟದಲ್ಲ, ಇದು ಕೆಟ್ಟದಲ್ಲ, ಇದು ಕೆಟ್ಟದಲ್ಲ ಅಂತ ಒಂದು 4-5 ಹೇಳ್ತಾರೆ. ಹಾಗಾದ್ರೆ ಏನ್ ಕೆಟ್ಟದು ಅಂತಂದ್ರೆ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ನಮ್ಮ ಭಾವ ಅಂದ್ರೆ ಮನಸ್ಸು ಅಶುದ್ಧವಾಗಿದ್ರೆ ಆವಾಗ ತಪಸ್ಸು ಕೆಡ್ತದೆ, ಅಧ್ಯಯನ ಕೆಡ್ತದೆ, ನಾವು ಮಾಡುವ ಕರ್ಮಗಳೆಲ್ಲ ಆವಾಗ ಹಾಳಾಗಿ ಹೋಗ್ತವೆ ಅಂತ ಮಹಾಭಾರತದಲ್ಲಿ ಒಂದು ಮಾತು. ಮನೋದೋಷ ಯಾವುದು ಅಂತಂದ್ರೆ ಅದನ್ನ ಒಂದು 10 ಮನೋದೋಷಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾರೆ. ಈ ಕರ್ಮತಂತ್ರ ಅಂತ, ಕರ್ಮವನ್ನು ಹೇಗೆ ಮಾಡಬೇಕು ಅಂತಾನೆ ತೋರಿಸುವ ಒಂದು ಭಾಗ ಇದೆ. ಏನೇನದು ಅಂತಂದ್ರೆ ಚತುರ್ಮುಖಾದಿಗಳಲ್ಲಿ ಸರಿಯಾಗಿ ತಾರತಮ್ಯ ಪೂರ್ವಕವಾದ ಜ್ಞಾನ ಇಲ್ಲದೆ ಇರೋದು,
ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತ, ಕ್ರಮವಾಗಿ ಭಕ್ತಿ ಮಾಡಬೇಕಾದದ್ದನ್ನು ನಾವು ಮರೆಯುವುದು ಅದು ಒಂದು. ಮತ್ತೆ ದುರ್ಜನರಲ್ಲಿ ಆದರ, ಭಕ್ತಿ, ಸ್ನೇಹ ಇತ್ಯಾದಿಗಳನ್ನು ಮಾಡೋದು. ಮತ್ತೆ ಕೆಲವು ಸರಿ ನಾವು ಒಂದು ಏನೋ ಕೆಲಸ ಮಾಡೋ ಪ್ರಸಂಗ ಬಂದಿದೆ, ಅದೇ ಸಂದರ್ಭದಲ್ಲಿ ಉತ್ತಮರು ಒಂದು ಏನೋ ಕೆಲಸ ಹೇಳಿದ್ರು ದೊಡ್ಡವರು. ಆಗ ಅವ್ರು ಹೇಳ್ತಾರೆ ಬಿಡು ಹಾಗೆ ಹೂ ಅನ್ನೋಣ ಅಂತ ಹೇಳಿ ಅಂದು ತಮ್ಮ ಕೆಲಸವನ್ನೇ ಮಾಡ್ಲಿಕ್ಕೆ ಹೋಗೋದು. ಇದು ಒಂದು ಮನೋದೋಷ. ಅವರ ಕೆಲಸಕ್ಕೆ ಕೊಡಬೇಕಾದ ಆದ್ಯತೆಯನ್ನು ಕಡೆಗಣಿಸುವುದು, ಅದು ಒಂದು ರೀತಿಯಾದಂತಹ ಮನೋದೋಷ. ಮತ್ತೆ ಸೋತ್ತಮರಲ್ಲೇ ಹಿರಿಯ ಯಾರು ತಿಳ್ಕೊಂಡು ಅವ್ರನ್ನ ಗೌರವಿಸ್ಬೇಕಲ್ಲ, ಅದನ್ನು ಮರೆಯೋದು ಮತ್ತೊಂದು ದೋಷ. ಮತ್ತೆ ಉತ್ತಮರಲ್ಲಿಯೂ ತನ್ನಲ್ಲಿಯೂ ಸಮಾನವಾಗಿ ಪ್ರೀತಿ, ನನ್ನಂತೆಯೇ ಅವರು ಅಂತ ತಿಳ್ಕೊಳ್ಳೋದು, ನನ್ಗಿಂತ ಅವ್ರು ಹೆಚ್ಚಿನವರು ಅಂತನ್ನುವುದನ್ನು ತಿಳಿಯಲಿಕ್ಕೆ ಆಗದೆ ಇರುವುದು. ಆತ್ಮಪ್ರಿಯ ಚಿಕೀರ್ಷುತ ಅಧಿಕೇಶ್ವೇವ ನೀಚೋಚ್ಚ ಭಕ್ತಿ ವ್ಯತ್ಯಾಸೇವವ. ಮತ್ತೆ ತನಗೇನಾದ್ರೂ ಕೆಲಸ ಆಗ್ಬೇಕಾದಾಗ ಅವ್ರ ಹತ್ರ ಹೋಗೋದು, ಉಳಿದಂತೆ ಅವ್ರನ್ನ ಕಡೆಗಣಿಸೋದು. ತನಗೆ ಬೇಕಾಗಿದ್ದಾಗ ಅವ್ರ ಹತ್ರ ಹೋಗಿ ಅವ್ರ ಸೇವಾ ಮಾಡುವುದು. ಹಿರಿಯರು ತಾನು ಸಮಾನರು ಅಂತ ತಿಳ್ಕೊಳ್ಳೋದು. ಇನ್ನು ಕೆಲವು ಕಡೆ ಹಿರಿಯರಿಗಿಂತ ತಾನೇ ಮೇಲೆ ಅಂತ ತಿಳ್ಕೊಳ್ಳೋದು. ಮತ್ತೆ ಕೆಲವು ಬಾರಿ ಹಿರಿಯರ ಕೆಲಸ, ಇದು ಹಿಂದೊಂದು ಬಂತಲ್ಲ, ನನಗೇನಾದ್ರೂ ಕೆಲಸ ಆಗಬೇಕಾದಾಗ ಹಿರಿಯರ ಹತ್ರ ಹೋಗೋದು, ಅದೊಂದು. ಇನ್ನೊಂದು, ಹಿರಿಯರು ಏನಾದ್ರು ಒಂದು ಕೆಲಸ ಹೇಳಿದಾಗ ಅವಾಗ ಏನೋ ನೆಪ ಹೇಳ್ಬಿಡೋದು, ಅಯ್ಯೋ ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಸಮಯ ಇಲ್ಲ ಅಂತ ಏನೋ ಒಂದು ನೆಪ ಹೇಳ್ಬಿಡೋದು. ಆವಾಗ ಅವ್ರು ಹೋಗ್ಲಿ ಬಿಡಪ್ಪ, ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಬಿಟ್ಬಿಡ್ತಾರೆ. ಇವೆಲ್ಲ 10 ಕರ್ಮದೋಷಗಳು. ಅವರ ಮತ್ತೆ ಅಶಕ್ತ ಅಂತ ತೋರಿಸ್ಕೊಂಡು ಸುಮ್ಮನೆ ಇರೋದು 9ನೇದಾಯ್ತು. ಅಶಕ್ತ ಅಂತ ಬಾಯಿಂದ ಹೇಳಲಿಕ್ಕೆ ಧೈರ್ಯ ಇರೋದಿಲ್ಲ, ಆಯ್ತು ಮಾಡ್ತೀನಿ ಅಂತ ಅನ್ನೋದು. ಮಾಡ್ಲಿಕ್ಕೆ ಹೋದಾಗ ಅಶಕ್ತನಂತೆ ಅದನ್ನು ವಿಲಂಬಿಸುವುದು, ಅಸಡ್ಡೆ ಮಾಡೋದು, ಮಾಡ್ಲಿಕ್ಕೆ ತೊಡಗಿದ ಮೇಲೆ. ಇದೆಲ್ಲ ಶಕ್ತಸ್ಯ ಅಶಕ್ತವತ್ಕರ್ಮ ಮನೋದೋಷ ಇತೀರಿತಾಹ. ಇವೆಲ್ಲ ಸ್ವೋತ್ತಮರಿಗೆ ಅಪಚಾರ ಆಗುವಂತ ದೋಷಗಳಿಗೂ. ಈ 10 ಮನೋದೋಷಗಳನ್ನು ಯಾವತ್ತೂ ಬದಿಗಿಟ್ಟು ಅತ್ಯಂತ ಸ್ವೋತ್ತಮ, ಎಲ್ಲಾ ಗುರುಗಳಿಗಿಂತಲೂ ಹೆಚ್ಚಿನ ದೊಡ್ಡ ಗುರುವಾದಂತಹ ಭಗವಂತನ ಬಗ್ಗೆ ಯಾವುದೇ ಅಪಚಾರ ನಮ್ಮಿಂದ ಆಗದಂತೆ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ಮನುಷ್ಯ ಆ ಜ್ಞಾನ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ನಾವಲ್ಲಿಗೆ 47ನೇ ಶ್ಲೋಕ, ಭಾಗವತದ 11ನೇ ಸ್ಕಂದದ 3ನೇ ಅಧ್ಯಾಯದ 47ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಶ್ರೀಕೇಶನೆ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ.